Hello students, very good afternoon to one and all. Today we are going to start with two-port network parameter, that is from your circuits and controls chapter 2. Module 2 chapter number 1. So why we taken this right now before doing maximum power transfer theorem? I know that I've not done maximum power transfer theorem, and as well as I have not even finished the theoretical part from model number 2 part B, that is network theorems. So why we started with this is because this is somewhat quite easier concept, so that is why I took this particular concept. So let me finish this two-port network parameter concept, that is the theoretical concept first, and then let's understand what the problem, right? Problem I'll teach you how to do for exams. Okay, I'll do the certain problems that has been in the question paper, so which will come for exams with it, right? So and before that nenne matte ಮೊನ್ನೆ ಏನು ವಿಡಿಯೋ ರಿಲೀಸ್ ಮಾಡಿದ್ವಿ, ಸೊ ಅದನ್ನ ದಯವಿಟ್ಟು ವಾಚ್ ಮಾಡಿ. ಸೊ ಅದನ್ನ ತುಂಬಾ ಹೆಲ್ಪ್ ಇದೆ. ನಿನ್ನೆ ಮೊನ್ನೆನಕ್ಕಿಂತ ಇವತ್ತು ವಿಡಿಯೋ ರಿಲೀಸ್ ಮಾಡಿದ್ದೀನಿ ಮಾರ್ನಿಂಗು, ಅದು ಮತ್ತೆ ನಿನ್ನೆ ರಿಲೀಸ್ ಮಾಡಿದಂತಹ ಒಂದು ವಿಡಿಯೋನ ದಯವಿಟ್ಟು ನೋಡಿ. ಏನಕ್ಕೆ ಅಂತಂದ್ರೆ ತುಂಬಾ ನಿಮ್ಗೆ ಹೆಲ್ಪ್ ಆಗುವಂತ ಒಂದು ಉಪಯುಕ್ತವಾದಂತಹ ವಿಷಯಗಳಿದೆ. ಸೊ ನಾನು ಏನನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದರಲ್ಲಿ ಟೂ ಪೋರ್ಟ್ ನೆಟ್ವರ್ಕ್ ಪ್ಯಾರಾಮೀಟರ್ ಬಗ್ಗೆನೂ ಮಾತಾಡಿದ್ದೀನಿ. ನಾನು ಹೇಳಿದ್ದೀನಿ ಟೂ ಪೋರ್ಟ್ ನೆಟ್ವರ್ಕ್ ಪ್ಯಾರಾಮೀಟರ್ಸ್ ತುಂಬಾ ಈಸಿ ಇದೆ, ಯಾವುದೇ ತರ ಕಷ್ಟ ಇಲ್ಲ ಅಂತ ಹೇಳಿ. ಸೊ ಇವತ್ತು ಅದನ್ನ ಮಾಡ್ತಾ ಇದೀವಿ. ಸೊ ನಾವೇನು ಅಂತಂದ್ರೆ ಬರೀ ನಿಮ್ಗೆ ಕಂಟ್ರೋಲ್ಸ್ ಇಂದ ಮುಗಿಸ್ಕೊಡೋದೊಂದು ಕೆಲಸ ಮಾತ್ರ ಅಲ್ಲ ನಮ್ದು, ನಾವು ಸರ್ಕ್ಯೂಟ್ಸ್ ಇಂದಾನು ಮಾಡ್ಕೊಡ್ಬೇಕಲ್ವಾ. ಸೊ ಸರ್ಕ್ಯೂಟ್ಸ್ ಇಂದಾನು ನಾನು ಆಲ್ರೆಡಿ ಮೆಶ್ ಮತ್ತೆ ನೋಡಲ್ ಅನಾಲಿಸಿಸ್ ಮತ್ತೆ ಸೂಪರ್ ಪೊಸಿಷನ್ ಥಿಯರಮ್ ಮತ್ತೆ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಸೂಪರ್ ಪೊಸಿಷನ್ ಮತ್ತೆ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಥಿಯರಮ್ದೇನೆ ನಿಮ್ಗೆ ಒಂದು ಡಿರೈವೇಶನ್ಸ್ ಅನ್ನ ಹೇಳ್ಕೊಟ್ಟು ಫಿನಿಶ್ ಮಾಡ್ಕೊಡ್ತೀನಿ, ಆಯ್ತಾ. ಸೊ ನಾನು ಏನ್ ಹೇಳಿದ್ದೀನಿ, ಮೆಶ್ ಮತ್ತೆ ನೋಡ್ ಅನಾಲಿಸಿಸ್ ಏನ್ ಬರಿಬೇಕು, ಸೂಪರ್ ಮೆಶ್, ಸೂಪರ್ ನೋಡ್ ಅನಾಲಿಸಿಸ್ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರ್ಸಸ್ ಮತ್ತೆ ಮೆಶ್ ಅಂಡ್ ನೋಡಲ್ ಅನಾಲಿಸಿಸ್ ಪ್ರಾಬ್ಲಮ್ಸ್. ಸೊ ಇವಿಷ್ಟನ್ನು ಓದ್ಕೋಬೇಕು. 3 ಥಿಯರಿ ಕ್ವಶನ್ಸ್ ಯಾವುದು, ಒಂದು ಎಕ್ಸ್ಪ್ಲೈನ್ ಸೂಪರ್ ಮೆಶ್ ಆರ್ ಎಕ್ಸ್ಪ್ಲೈನ್ ಸೂಪರ್ ನೋಡ್ ಅನಾಲಿಸಿಸ್ and explain the different types of sources, that is dependent and independent sources, that is voltage dependent voltage source, voltage dependent current source, current dependent current source and ಕರೆಂಟ್ ಡಿಪೆಂಡೆಂಟ್ ವೋಲ್ಟೇಜ್ ಸೋರ್ಸ್. ಸೊ ಈ ಸೋರ್ಸಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಕ್ವಶನ್ಸ್ ಕೇಳ್ತಾನೆ. ಅದ್ ಬಿಟ್ರೆ ಮೆಶ್ ಅಂಡ್ ನೋಡಲ್ ಅನಾಲಿಸಿಸ್ ಇಂದ ಪ್ರಾಬ್ಲಮ್ ಬಂದೇ ಬರುತ್ತೆ. ನಾನು ಹೇಳಿದೀನಿ ನಿಮ್ಗೆ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ. ಸೊ ಮೆಶ್ ಅನಾಲಿಸಿಸ್ ಇಂದ ನಿಮ್ಗೆ ಫಸ್ಟ್ ಕ್ವಶನ್ ಅಲ್ಲಿ ಬರ್ಬೋದು, ನೋಡಲ್ ಅನಾಲಿಸಿಸ್ ಇಂದ ಸೆಕೆಂಡ್ ಕ್ವಶನ್ ಅಲ್ಲಿ ಬರ್ಬೋದು. ಬಟ್ ಮೆಶ್ ಅಂಡ್ ನೋಡಲ್ ಅನಾಲಿಸಿಸ್ ಎರಡು ಕ್ವಶನ್ ನಿಮ್ಗೆ ಕೊಡ್ತಾನೆ. ಅದ್ರಲ್ಲೂ ಎರಡು ಕ್ವಶನ್ ಅಲ್ಲೂ ಇದ್ದೇ ಇರುತ್ತೆ, ಮೆಶ್ ಅನಾಲಿಸಿಸ್ ಕ್ವಶನ್ ಮತ್ತೆ ನೋಡಲ್ ಅನಾಲಿಸಿಸ್ ಕ್ವಶನ್. ನಿಮ್ಗೆ ಒಂದು ಮಾಡೆಲ್ ಅಂತಂದ್ರೆ ನಿಮ್ಗೆ ಎರಡು ಕ್ವಶನ್ ಕಂಪ್ರೈಸ್ ಆಗುತ್ತಲ್ವಾ. ಸೊ ಎರಡು ಕ್ವಶನ್ ಅಲ್ಲಿ ನಿಮ್ಗೆ ಮೆಶ್ ಅಂಡ್ ನೋಡ್ ಮೆಶ್ ಅಂಡ್ ನೋಡಲ್ ಅನಾಲಿಸಿಸ್ ಇಂದ ಕ್ವಶನ್ ಇದ್ದೇ ಇರುತ್ತೆ ಆ ಎರಡು ಕ್ವಶನ್ ಅಲ್ಲೂ ಕೂಡ ಅನ್ನುವಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಸೂಪರ್ ಪೊಸಿಷನ್ ಮತ್ತೆ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್, ನಿಮ್ಗೆ ಹೆಚ್ಚು ಕಮ್ಮಿ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಕ್ವಶನ್ ಅನ್ನ ಜಾಸ್ತಿ ಕೇಳಿದಾನೆ. ನಿಮ್ಗೆ ಜಾಸ್ತಿ ಕೇಳಿರೋಂಥದ್ದು ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಥಿಯರಮ್ ಮತ್ತೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಅನ್ನ ಕೇಳಿದಾನೆ. ನೀವು ಇದನ್ನ ಹೆಂಗೆ ಕನ್ಫರ್ಮ್ ಮಾಡ್ಕೋತೀರಾ ಅಂತ ಅನ್ನೋದೇ ಆದ್ರೆ, ನಾನು ನೆಟ್ವರ್ಕ್ ಅನಾಲಿಸಿಸ್ ಮಾಡೆಲ್ ನಂಬರ್ 2 ಕ್ವಶನ್ ಪೇಪರ್ ನ ಬ್ರೀಫ್ ಆಗಿ ಡಿಸ್ಕಸ್ ಅನ್ನ ಮಾಡಿದೀನಿ. ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ದಟ್, ಆಯ್ತಾ. ಸೊ ನಾನು ಏನ್ ಮಾಡಿದೀನಿ, ನೀವು ಮಾಡೆಲ್ ನಂಬರ್ 2 ಕ್ವಶನ್ ಪೇಪರ್ ಅನ್ನ ನಾವು ಡಿಸ್ಕಸ್ ಅನ್ನ ಮಾಡಿದೀವಿ. ಸೊ ಡಿಸ್ಕಸ್ ಅನ್ನ ಮಾಡಿದೀವಿ ಅಂತಂದ್ರೆ ನಮ್ಗೆ ಮಾಡೆಲ್ ನಂಬರ್ 2 ಅದು ನೆಟ್ವರ್ಕ್ ಥಿಯರಮ್, ಬಟ್ ನಿಮ್ಗೆ ಮಾಡೆಲ್ ನಂಬರ್ 1 ಪಾರ್ಟ್ ಬಿ ಆಗಿರೋದ್ರಿಂದ ಸೊ ನಾನು ಅದ್ರ ಕ್ವಶನ್ ಪೇಪರ್ಸ್ ಅಲ್ಲೇ ಡಿಸ್ಕಸ್ ಮಾಡಿ ಕಂಪ್ಲೀಟ್ ಆಗಿ ತೋರಿಸಿದೀನಿ. ಯಾವ್ಯಾವ ಕ್ವಶನ್ಸ್ ಬಂದಿದೆ, ಯಾವ್ಯಾವ್ದು ಬಂದಿಲ್ಲ ಎಲ್ಲಾನು ತೋರಿಸ್ಕೊಟ್ಟಿದೀನಿ. ಸೊ ದಯವಿಟ್ಟು ಆ ಪಾರ್ಟಿಗೆ ಹೋಗಿ ಚೆಕ್ ಮಾಡಿ. ನಿಮ್ಗೆ ನಾವು ಹೇಳೋದು ನಂಬಿಕೆ ಬರ್ತಿಲ್ಲ ಅಂದ್ರೆ ಆ ಪಾರ್ಟಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ, ಆಯ್ತಾ. ಸೊ ಅದೇ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಹೆಚ್ಚು ಕಮ್ಮಿ ಸೂಪರ್ ಪೊಸಿಷನ್ ಥಿಯರಮ್ ಇಂದ ನಿಮ್ಗೆ ಎಕ್ಸ್ಪ್ಲೈನ್ ಸೂಪರ್ ಪೊಸಿಷನ್ ಥಿಯರಮ್ ಮತ್ತೆ ಎಕ್ಸ್ಪ್ಲೈನ್ ವಾಟ್ ಇಸ್ ಸೂಪರ್ ಪೊಸಿಷನ್ ಥಿಯರಮ್ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಸೂಪರ್ ಪೊಸಿಷನ್ ಥಿಯರಮ್ ಅಂಡ್ ಎಕ್ಸ್ಪ್ಲೈನ್ ದ ಸೂಪರ್ ಪೊಸಿಷನ್ ಥಿಯರಮ್ ಇನ್ ಡೀಟೇಲ್ ಅಂತ ಕೇಳಿದ್ರೆ ಅದಕ್ಕೆ ಹೆಂಗ್ ಆನ್ಸರ್ ಬರೀಬೇಕು ಅಂತ ಕೂಡ ಹೇಳಿದೀವಿ. ಮತ್ತೆ ತಿರ್ಗಾ ನಾವು ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಥಿಯರಮ್ ಡಿರೈವೇಶನ್ ಕೂಡ ಕೇಳಿದಾನೆ. ಮತ್ತೆ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ನ ಎರಡು ಒಟ್ಟಿಗೆ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಇಲ್ಲ ಅಂತಂದ್ರೆ ಥೆವೆನಿನ್ಸ್ ಸಪರೇಟ್ ನಾರ್ಟನ್ ಸಪರೇಟ್ ಅನ್ನ ಕೇಳಿರುವಂತದ್ದಿದೆ. ಸೊ ಎಲ್ಲಾ ತರ ನಿಮ್ಗೆ ಇರೋದ್ರಿಂದ ಸೊ ದಯವಿಟ್ಟು ಈ ಥೆವೆನಿನ್ಸ್ ಮತ್ತೆ ನಾರ್ಟನ್ಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೂಪರ್ ಪೊಸಿಷನ್ ಥಿಯರಮ್ ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ನೀವು ಥಿಯರಿ ಮೈನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಾಟ್ ಇಸ್ ಸೂಪರ್ ಪೊಸಿಷನ್ ಥಿಯರಮ್ ಅಂಡ್ ಎಕ್ಸ್ಪ್ಲೈನ್ ಇಟ್ ಇನ್ ಡೀಟೇಲ್ ಅಂದ್ರೆ ಸೂಪರ್ ಪೊಸಿಷನ್ ಥಿಯರಮ್ ಸ್ಟೇಟ್ಮೆಂಟ್ ಮತ್ತೆ ಎಕ್ಸ್ಪ್ಲೈನ್ ಮಾಡುವಂತದ್ದು. ಮತ್ತೆ ಥೆವೆನಿನ್ಸ್ ಅಂಡ್ ನಾರ್ಟನ್ಸ್ ಇಂದ ಹೆಚ್ಚು ಪ್ರಾಬ್ಲಮ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇವೆರಡರಿಂದ ಕ್ವಶನ್ಸ್ ಬಂದೇ ಬರುತ್ತೆ, ಖಂಡಿತ ನೀವು ಈಸಿಯಾಗಿ ಪಾಸ್ ಅನ್ನ ಆಗ್ತೀರಾ. ಸೊ ಇದು ಫಸ್ಟ್ ಮಾಡೆಲ್ ಸ್ಟೇಟಸ್.
ಈಗ ಸೆಕೆಂಡ್ ಮಾಡ್ಯೂಲ್ ಸ್ಟೇಟಸ್ ನಿಮಗೆ 2 ಪೋರ್ಟ್ ನೆಟ್ವರ್ಕ್ ಪ್ಯಾರಾಮೀಟರ್. ಈಗ ಹೇಗೆ ಕ್ವಶನ್ ಬರುತ್ತೆ ಸೆಕೆಂಡ್ ಮಾಡ್ಯೂಲ್ ಇಂದ ಅಂತಂದ್ರೆ, ನಿಮಗೆ ಸೆಕೆಂಡ್ ಮಾಡ್ಯೂಲ್ ಇಂದ ಇರುವಂತಹ ಸಿಲೆಬಸ್ ಏನಪ್ಪಾ ಅಂತಂದ್ರೆ, ಸೊ ಇಟ್ ಇಸ್ ನಥಿಂಗ್ ಬಟ್ 2 ಪೋರ್ಟ್ ನೆಟ್ವರ್ಕ್ ಪ್ಯಾರಾಮೀಟರ್. ಸೊ 2 ಪೋರ್ಟ್ ನೆಟ್ವರ್ಕ್ ಪ್ಯಾರಾಮೀಟರ್ ಒಂದು ನಿಮಿಷ, ಜಸ್ಟ್ ಎ ಮಿನಿಟ್ ಸ್ಟೂಡೆಂಟ್ಸ್, ಐ ಆಮ್ ಸಾರಿ. ಸೊ ನಿಮಗೆ ನಾನು ಸಿಲೆಬಸ್ ಅನ್ನ ತೋರ್ಸಕ್ ಇಷ್ಟಪಡ್ತೀನಿ. ಐ ಗೆಸ್ ಐ ಡೋಂಟ್ ಹ್ಯಾವ್ ದ ಸಿಲೆಬಸ್ ಹಿಯರ್. ಸೊ ನಾನು ಒಂಚೂರು ತೋರಿಸ್ಕೊಡ್ತೀನಿ ಸಿಲೆಬಸ್ನ. ಓಕೆ, ಯಾ. So do I have downloaded the syllabus? ಸೊ ನಾನು ಸಿಲೆಬಸ್ ಅನ್ನ ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ನೀವೇನ್ ಮಾಡ್ತೀರಾ ಅಂತಂದ್ರೆ, ಸಿಲೆಬಸ್ ಅನ್ನ ನೋಡ್ಕೊಳ್ಳಿ. ನಾನು ಕ್ಲೀನ್ ಆಗಿ ಹೇಳಿಕೊಡ್ತೀನಿ ಏನಂತ, ಆಯ್ತಾ. ಸೊ ನಾವ್ ಏನಕ್ಕೆ ಇಷ್ಟೆಲ್ಲ ಮಾಡ್ತಿದೀವಿ ಅಂದ್ರೆ ತುಂಬಾ ನಿಮ್ಗೆ ಈಸಿಯಾಗಿ ಮಾಡ್ಕೊಳ್ಳಿ ಅಂತ, ಆಯ್ತಾ. ಸೊ ನೀವು ಈಸಿಯಾಗಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ ಅಲ್ವಾ ನಿಮ್ಗೆ. ಸೊ ನೀವು ಕಷ್ಟಪಡಬಾರ್ದು ಅಂತಾನೆ ವಿ ಆರ್ ಟ್ರೈಂಗ್ ಟು ಡೂ ಥಿಂಗ್ಸ್ ವೆಲ್. ಸೊ ಅದಕ್ಕೆ ದಯವಿಟ್ಟು ನಮಗೆ ನೀವು ಕೋಆಪರೇಟ್ ಮಾಡಿದ್ದೇ ಆದಲ್ಲಿ, ಸೊ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ವೆರಿ ಮಚ್ ಈಸಿಯರ್ ಫಾರ್ ಯು, ರೈಟ್. ಸೊ ಈಸಿ ಆಗಿರೋದ್ರಿಂದ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂಡ್ ದೆನ್ ಯು ಮೇಕ್ ಶೋರ್ ದಟ್ ಯು ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ದಟ್ ವಿತೌಟ್ ಫೇಲ್, ರೈಟ್. ಯಾ. ಸೊ ಇವಾಗ ನಾವು ಇಲ್ಲಿ ಸಿಲೆಬಸ್ ಅನ್ನ ತೆಗೆದಿದ್ದೀವಿ. ಸೊ ಜಸ್ಟ್ ಅ ಮಿನಿಟ್ ಸ್ಟೂಡೆಂಟ್ಸ್, ಐ ಆಮ್ ಸೋ ಸಾರಿ. Okay, so ಇವಾಗ ಸಿಲೆಬಸ್ ಡೌನ್ಲೋಡ್ ಆಯ್ತು. ಸೊ ಐ ಜಸ್ಟ್ ಮೇಕ್ ಶೋರ್ ದಟ್ ಐ ಓಪನ್ ವಿತ್ ದ ಸಿಲೆಬಸ್, ರೈಟ್. ಯಾ. ಓಕೆ, ಸೊ ನಿಮ್ಮ ಒಂದು ಸಿಲೆಬಸ್ನ ಪ್ರಕಾರ ಅರ್ಥ. ಸೊ ಓಕೆ, ಸೊ ಲೆಟ್ ಮಿ ಓಪನ್ ದ ಸಿಲೆಬಸ್ ಫಸ್ಟ್. ಸೊ ಸಿಲೆಬಸ್ ಪ್ರಕಾರ ಅರ್ಥ ನಿಮಗೆ. ಸೊ ಓಕೆ, ಹಾ. ಸೊ ಈಗ ನೀವು ಸಿಲೆಬಸ್ ಅನ್ನ ಚೆಕ್ ಮಾಡ್ತೀನಿ ಅನ್ನೋದಾದ್ರೆ, ಸೊ ಫಾರ್ ಯರ್ ಮಾಡ್ಯೂಲ್ ನಂಬರ್ 2, ಸೊ ಮಾಡ್ಯೂಲ್ ನಂಬರ್ 2 ಪ್ರಕಾರ ಅರ್ಥ ಏನು, ಮಾಡ್ಯೂಲ್ ನಂಬರ್ 2 ಪ್ರಕಾರ ಅರ್ಥ ಏನು, ದಟ್ ಇಸ್ ನಥಿಂಗ್ ಬಟ್ ಯಾರ್ 2 ಪೋರ್ಟ್ ನೆಟ್ವರ್ಕ್. ಸೊ 2 ಪೋರ್ಟ್ ನೆಟ್ವರ್ಕ್ಸ್ ಇದೆ. ಸೊ ಇವಾಗ ನಿಮಗೆ 2 ಪೋರ್ಟ್ ನೆಟ್ವರ್ಕ್ ಇಂದ ನೀವು ನೋಡೋದಾದ್ರೆ, ಶಾರ್ಟ್ ಸರ್ಕ್ಯೂಟ್ ಅಡ್ಮಿಟೆನ್ಸ್ ಪ್ಯಾರಾಮೀಟರ್, ಓಪನ್ ಸರ್ಕ್ಯೂಟ್ ಇಂಪಿಡೆನ್ಸ್ ಪ್ಯಾರಾಮೀಟರ್, ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಅಂಡ್ ಹೈಬ್ರಿಡ್ ಪ್ಯಾರಾಮೀಟರ್ ಅಂತ ಹೇಳ್ಬೋದು. ಸೊ ಈ 4 ಬಂದ್ಬಿಟ್ಟು ನಿಮ್ಗೆ ಏನಾಗಿದೆ, ಈ 4 ಬಂದ್ಬಿಟ್ಟು ನಿಮ್ಗೆ ಇರೋವಂತ ಟಾಪಿಕ್ಸ್. ಸೊ ಈ 4ರಿಂದನೂ ಏನೇನ್ ಬರುತ್ತೆ ನಿಮ್ಗೆ ಅಂತಂದ್ರೆ, ಈ 4 ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅನ್ನೋಂಥದ್ದು ಬರುತ್ತೆ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ನಿಮ್ಗೆ ಏನಾಗುತ್ತೆ, ಸೊ ಈ ತರ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಅನ್ನ ಮಾಡ್ಬೇಕು. ಸಿ ಶಾರ್ಟ್ ಸರ್ಕ್ಯೂಟ್ ಅಡ್ಮಿಟೆನ್ಸ್ ಪ್ಯಾರಾಮೀಟರ್ and open circuit impedance parameter and transmission parameter and hybrid parameter. ನಿಮ್ಗೆ ಇಲ್ಲಿ 2 ಎಕ್ಸ್ಟ್ರಾ ಆಡ್ ಆಗಿದೆ. ಏನಾಗಿದೆ, ಇನ್ವರ್ಸ್ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಇನ್ವರ್ಸ್ ಮತ್ತೆ ನಿಮ್ಮ ಒಂದು ಹೈಬ್ರಿಡ್ ಪ್ಯಾರಾಮೀಟರ್ ಇನ್ವರ್ಸ್ ಆಡ್ ಆಗಿದೆ. ಬಟ್ ಅದೆರಡು ನಿಮಗೆ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಡ್ ದೆನ್ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್. ಸೊ ಈ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಇನಿಷಿಯಲ್ ವ್ಯಾಲ್ಯೂ ಥಿಯರಮ್ ಅಂಡ್ ಫೈನಲ್ ವ್ಯಾಲ್ಯೂ ಥಿಯರಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಇನಿಷಿಯಲ್ ವ್ಯಾಲ್ಯೂ ಮತ್ತೆ ಫೈನಲ್ ವ್ಯಾಲ್ಯೂ ಥಿಯರಮ್ ಅನ್ನ ನಿಮ್ಗೆ ತುಂಬಾ ಸತಿ ಎಕ್ಸಾಮಿನೇಷನ್ಗೆ ಕೇಳಿರುವಂತದ್ದು. ಸೊ ದಯವಿಟ್ಟು ಅದನ್ನ ಓದ್ಕೊಳ್ಳಿ, ಅಂದ್ರೆ ದ ಡಿರೈವೇಶನ್ ಅನ್ನ ಓದ್ಕೊಳ್ಳಿ ಅಂತ ಹೇಳ್ತಾ, ಈ ಮಾಡ್ಯೂಲ್ ನಲ್ಲಿ ಈ ಪಾರ್ಟ್ ಅಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ ಥಿಯರಿಗೆ ಹೆಚ್ಚು ಒತ್ತನ್ನ ಕೊಡಬಹುದು. ಸೊ ದಿಸ್ ಇಸ್ ಸಮ್ ವಾಟ್ ಅ ಕೈಂಡ್ ಆಫ್ ಬಿಟ್ ಡಿಫಿಕಲ್ಟ್. ಸೊ ಅದಕ್ಕೆ ನೀವು ಥಿಯರಮ್ ಅನ್ನ ಓದ್ಕೊಳ್ಳೋಂತದನ್ನ ಟ್ರೈ ಮಾಡಿ, ಆಯ್ತಾ. ಸೊ ಇಲ್ಲಿ ಏನಕ್ಕೆ ಅಂತಂದ್ರೆ, ಇವಾಗ ನಾವು ತುಂಬಾ ಈಸಿಯಾಗಿ ಸ್ಕೋರ್ ಮಾಡೋ ಒಂದು ಪ್ಲಾನ್ ಅನ್ನ ಹಾಕೊಳ್ತಾ ಇದೀವಿ. ಸೊ ನಾವ್ ಯಾವ್ದೇ ರೀತಿ ಕಷ್ಟಕ್ಕೆ ಸಿಕ್ಕಾಕೊಳ್ದೇನೆ, instead of going in through any difficulties or instead of getting into any difficulties, we are trying to make a plan wherein we are going to easily crack your exams without fail, right? That is what is our motto and agenda. That is why I am telling you to eliminate few of the concepts which are not up to that extent, right? ಸೊ ಸ್ವಲ್ಪ ಕಷ್ಟ ಅನ್ಸುತ್ತೆ, ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋಂಥದ್ದು ನಾವು ಎಲಿಮಿನೇಟ್ ಮಾಡ್ಕೊಂಡೇನೆ ಸುಲಭವಾಗಿ ನಾವು ಹೇಗೆ ಸ್ಕೋರ್ ಮಾಡ್ಬೋದು ಅನ್ನೋಂಥದ್ದನ್ನ ನಾವು ಟ್ರೈ ಮಾಡ್ತಾ ಇದೀವಿ. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡಿ, ದಯವಿಟ್ಟು ವಿಡಿಯೋಸ್ನ ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವೆಲ್ಲ ನಿಮಗೆ
ಎಲ್ಲೂ ಸಿಕ್ಕುವಂತ ಚಾನ್ಸಸ್ ಇಲ್ಲ. ಯಾಕೆಂತಂದ್ರೆ ಯಾವ ವಿಡಿಯೋನಲ್ಲಾದ್ರು ಹುಡುಕಿ ನಿಮ್ಗೆ ಬರೀ ಪಾಠ ಆಗುತ್ತೆ ಹೊತ್ತು ನಿಮ್ಗೆ ಈಸಿಯಾಗಿ ಸ್ಕೋರಿಂಗ್ ಹೆಂಗ್ ಮಾಡ್ಬೇಕು, ಆನ್ಸರ್ಸ್ ಹೆಂಗ್ ಬರೀಬೇಕು, ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಷ್ಟೆಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಮತ್ತೆ ಕಾಂಬಿನೇಷನ್ಸ್ ಆಫ್ ಕ್ವಶನ್ಸ್, ಇಷ್ಟನ್ನೆಲ್ಲ ನಾವು ಹೇಳ್ತೀವಿ. ಸೊ ಅವೆಲ್ಲ ನಿಮ್ಗೆ ಎಲ್ಲೂ ಸಿಗೋಕ್ ಸಾಧ್ಯನೇ ಇಲ್ಲ. ಸೊ ನಿಮ್ಗೆ ಕಾಲೇಜಲ್ಲಿ ಏನಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ಫುಲ್ ಡೀಟೇಲ್ ಆಗಿ ನಿಮಗೆ ವಿಡಿಯೋ ಸಿಗುತ್ತೆ ಅಂದ್ರೆ ನಮ್ಮ ಹತ್ರನೇ ಮಾತ್ರ. ಅದಕ್ಕೆ please do like, share and subscribe and share it to many more who are in need, and please do press the bell icon to get more and more updates on our channel, and please do press all buttons so that you'll get instant updates wherever you are, right? ಸೊ ಈಗ ಅದರಲ್ಲಿ ಥಿಯರಮ್ಗಳನ್ನ ಓದ್ಕೊಳ್ಳೋಣಂತೆ, ಆಯ್ತಾ? ಸೊ ಈ ಮಾಡ್ಯೂಲ್ ಇಂದ ನಿಮ್ಗೆ ಏನಾಗ್ತಾ ಇದೆ ನೋಡಿ, ಶಾರ್ಟ್ ಸರ್ಕ್ಯೂಟ್ ಅಡ್ಮಿಟೆನ್ಸ್ ಇದೆ, ಓಪನ್ ಸರ್ಕ್ಯೂಟ್ ಇಂಪಿಡೆನ್ಸ್ ಪ್ಯಾರಾಮೀಟರ್ ಇದೆ, ನಿಮ್ಗೆ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಇದೆ, ಮತ್ತೆ ಹೈಬ್ರಿಡ್ ಪ್ಯಾರಾಮೀಟರ್ ಇದೆ. ಸೊ ಇದು ಬಂದು ನಿಮ್ಮ 2 ಪೋರ್ಟ್ ನೆಟ್ವರ್ಕ್ ನ ಸಿಲೆಬಸ್. ಸೊ ಇವಾಗ ನಿಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ನಿಮ್ಗೆ ಯಾವ ರೀತಿ ಕ್ವಶನ್ ಅನ್ನ ಬರುತ್ತೆ. ಸೊ ನಿಮ್ಗೆ ಕ್ವಶನ್ ಅನ್ನ ಬರೋಕೆ ಸಾಧ್ಯ ಎ ಬಿ ಸಿನೂ ಬರ್ಬೋದು, ಇಲ್ಲ ಎ ಬಿನೂ ಬರ್ಬೋದು. 3 sub questions or 2 sub questions are possible. So in this particular thing, a sub question might be any theory question for some good marks. Good marks ಅಂದ್ರೆ ನಿಮ್ಗೆ 4 ಗೆ ಬರುತ್ತೆ ಅಂತ ನಾವು ಅನ್ಕೊಳ್ಳೋಣ. ಬಿಕಾಸ್ if 3 sub questions are present, marks ಹಿಂಗೆ ಡಿವೈಡ್ ಆಗುತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. 3 sub questions ಬಂದಾಗ ಸೊ ನಿಮ್ಗೆ ಏನಾಗುತ್ತೆ, ನಿಮಗೆ ಇದು 8 marks ಗೆ ಬರುವಂತ ಚಾನ್ಸಸ್, ಇದು 8 marks ಗೆ ಬರುವಂತ ಚಾನ್ಸಸ್. ಇಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಇದು 10 marks ಗೆ ಬರುವಂತ ಚಾನ್ಸಸ್, ಇದು ಎಷ್ಟು ಮಾರ್ಕ್ಸ್ ಗೆ ಬರುವಂತ ಚಾನ್ಸಸ್, 6 marks ಗೆ ಬರುವಂತ ಚಾನ್ಸಸ್, ಥಿಯರಿ 4 marks ಗೆ ಬರುವಂತ ಚಾನ್ಸಸ್ ಇದೆ. ಇಲ್ಲ ಇನ್ನೂ ಒಂದು ಚಾನ್ಸ್ ಫ್ಯಾಕ್ಟರ್ ಇಂದ ಡಿವೈಡ್ ಆಗುತ್ತೆ. ಹೆಂಗಾಗುತ್ತೆ, ಸೊ ನಿಮಗೆ ಸಿ ಕ್ವಶನ್ 10 ಆಗ್ಬೋದು, ಬಿ ಕ್ವಶನ್ 6 ಆಗ್ಬೋದು, ಅಥವಾ ಎ ಕ್ವಶನ್ 4 ಆಗ್ಬೋದು. ಇಲ್ಲ ನಿಮ್ಮ ಲಾಸ್ಟ್ ಚಾನ್ಸ್ ಏನಪ್ಪಾ ಅಂತಂದ್ರೆ ಫಾರ್ 3 sub question it is nothing but it is equal to how much, it is equal to your 8 that is there is equal to 10 plus 8 plus 2 ಅನ್ನೋಂತ ಒಂದು ಚಾನ್ಸಸ್ ಆಗುತ್ತೆ, ಆಯ್ತಾ? ಥಿಯರಿ ಕ್ವಶನ್ 2 marks ಕೊಡ್ತಾನೆ, ಎರಡು ಪ್ರಾಬ್ಲಮ್ ನ 10 plus 8 ಗೆ ಕೊಡುವಂತ ಚಾನ್ಸಸ್. ಸೊ ಇನ್ನೊಂದು ಚಾನ್ಸ್ ಏನು ಅಂದ್ರೆ ಎ ಬಿ ಚಾನ್ಸಸ್. ಸೊ ಎ ಬಿ ಚಾನ್ಸ್ ಅಲ್ಲಿ ನಿಮ್ಗೆ ಆಬ್ವಿಯಸ್ಲಿ ಬರುವಂತದ್ದು 10 plus 10 20 ಮಾತ್ರ. ಸೊ ಅದಕ್ಕಿಂತ ಕಮ್ಮಿ ಕೊಡೋಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಎರಡು ಕ್ವಶನ್ ಇಂದ ನಿಮ್ಗೆ 20ಗೆ ಸ್ಯಾಟಿಸ್ಫೈ ಮಾಡ್ಬೇಕಾಗಿರೋದ್ರಿಂದ 10 on 10 ಬರುವಂತ ಚಾನ್ಸಸ್. ಸೊ ಇವಾಗ ನೀವೇನ್ ಮಾಡ್ಬೇಕು ಇದರಲ್ಲಿ ಅಂತಂದ್ರೆ, ಸೊ ನಿಮ್ಗೆ ಈ ಪರ್ಟಿಕ್ಯುಲರ್ ಮಾಡ್ಯೂಲ್ ಅನ್ನ ನೀವು ಗಮನಿಸೋದಾದ್ರೆ, ಇಫ್ ಯು ಪರ್ಟಿಕ್ಯುಲರ್ಲಿ ಅಬ್ಸರ್ವ್ ದಿಸ್ ಮಾಡ್ಯೂಲ್, ಸೊ ದೇರ್ ಆರ್ 2 chapters in the module wherein in case of 2 chapters, ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸೊ ಈ ಎರಡು ಚಾಪ್ಟರ್ ಇಂದನೂ ತಲಾ ಒಂದೊಂದು ಪ್ರಾಬ್ಲಮ್ ಕ್ವಶನ್ ಬರುತ್ತೆ. ಥಿಯರಿ ಕ್ವಶನ್ ಬಂದ್ಬಿಟ್ಟು ಎರಡು ಚಾಪ್ಟರ್ ಇಂದ ಯಾವುದೇ ಒಂದು ಥಿಯರಿ ಕ್ವಶನ್ ಬರುವಂತ ಚಾನ್ಸಸ್ ಇದೆ, ರೈಟ್? ನಾಟ್ ಚಾನ್ಸಸ್, ಇಟ್ ಇಸ್ 100% ಶೋರ್. 100% ಶೋರ್ ಏನು, ಎರಡೂ ಚಾಪ್ಟರ್ ಇಂದ ಸೇರಿ ಯಾವ್ದಾದ್ರೂ ಒಂದು ಥಿಯರಿ ಕ್ವಶನ್ಸ್ ನ ಕೊಡ್ಬೋದು. ಈಗ 2 port ನೆಟ್ವರ್ಕ್ ಇಂದಾನೆ ನಿಮಗೆ ಎಕ್ಸ್ಪ್ಲೈನ್ ಆಲ್ ದ ನೆಟ್ವರ್ಕ್ಸ್, ಎಕ್ಸ್ಪ್ಲೈನ್ ಆಲ್ ದ ಪ್ಯಾರಾಮೀಟರ್ಸ್ ಅಂತ ಕೇಳ್ಬೋದು. ನಾನೇನ್ ಹೇಳ್ದೆ ಈಗ ತೋರ್ಸದ್ನಲ್ಲ, ಶಾರ್ಟ್ ಸರ್ಕ್ಯೂಟ್ ಅಡ್ಮಿಟೆನ್ಸ್ ಪ್ಯಾರಾಮೀಟರ್, ಓಪನ್ ಸರ್ಕ್ಯೂಟ್ ಇಂಪಿಡೆನ್ಸ್ ಪ್ಯಾರಾಮೀಟರ್, ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಅಂಡ್ ಹೈಬ್ರಿಡ್ ಪ್ಯಾರಾಮೀಟರ್. ಸೊ ಇವನ್ನೆಲ್ಲ ಒಂದು ಏನಾಗ್ತಾ ಇದೆ, ನಿಮಗೆ ಇವ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೊಡ್ತಾನೆ ಸಿಂಪಲ್ ಆಗಿ. ಸೊ ಅದನ್ನ ಇವಾಗ ಹೇಳ್ಕೊಡ್ತೀನಿ ನಾನು. ಸೊ ಇದು ಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಫೈಂಡ್ ಔಟ್ ದ ವೈ ಪ್ಯಾರಾಮೀಟರ್. ಇಲ್ಲಿ ನೋಡಿ ಕೊಟ್ಟಿದ್ದಾನೆ, ಅವನು ಏನಂತ ಕೊಟ್ಟಿದ್ದಾನೆ. So relationship between y parameters with other type of parameter, that is relationship between what I can say the z parameter with other types of parameter, relationship between t parameter and h parameter with the and other types of parameters. So ಇದು derivational concept. ಸೊ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೊಡ್ತಾನೆ. ಸೊ ಇದು ಬಿಟ್ರೆ ಲಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಲ್ಲಿ ಏನ್ ಥಿಯರಿ ಕ್ವಶನ್ ಇದೆ ಅದನ್ನ ನೋಡೋಣಂತೆ. ಸೊ ಅದರಲ್ಲಿ ಇನಿಷಿಯಲ್ ಅಂಡ್ ಫೈನಲ್ ವ್ಯಾಲ್ಯೂ ಥಿಯರಂ ಕೇಳ್ತಾನೆ ಅನ್ನೋ ನಮ್ಗಿದೆ. ಅಂಡ್ ಅದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಕ್ವಶನ್ಸ್ ಬರುತ್ತೆ. ಬಟ್ ಏನು ಅಂತಂದ್ರೆ ಇಷ್ಟು ಕ್ವಶನ್ಸ್ ನಿಮ್ಮ ಥಿಯರಿ ಕ್ವಶನ್ಸ್ ಆಗಿದೆ. ಸೊ ಈ ಥಿಯರಿ ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಥಿಯರಿ ಕ್ವಶನ್ಸ್ ನ ಕೊಡ್ಬೋದು. ಅದ್ರ ಜೊತೆಗೆ ಒಂದು 2 port ನೆಟ್ವರ್ಕ್ ಇಂದ ಪ್ರಾಬ್ಲಮ್ ಕಂಪಲ್ಸರಿ ಇದ್ದೇ ಇರುತ್ತೆ, ರೈಟ್? ನಾನು ಅದನ್ನೇ ಹೇಳ್ತಿರೋದು ಈಸಿಯಾಗಿ ತಗೊಳ್ಳಿ ಅಂತ. ಇವಾಗ ನಿಮ್ಗೆ 20 marks ಅಲ್ವಾ? ಸೊ ನಿಮ್ಗೆ ಇವಾಗ ಏನಾಗ್ತಾ ಇದೆ, ಅವನು ಎ ಬಿ ಸಿ ಕ್ವಶನ್ ಅನ್ನ ಕೊಟ್ಟಾಗ ಸೊ ನೀವು ಒಂದು 8 marks ಕ್ವಶನ್ ಅಟೆಂಪ್ಟ್ ಮಾಡಿ, ಯಾವುದು 2 port ನೆಟ್ವರ್ಕ್ ಇಂದು ಒಂದು ಥಿಯರಿ 4 marks ಅನ್ನ ಅಟೆಂಪ್ಟ್ ಮಾಡಿ, ಎಷ್ಟಾಗುತ್ತೆ 8 plus 4 12 ಆಗುತ್ತೆ. ಇವಾಗ ನಿಮ್ಗೆ 10 marks ಗೆ ಕೊಟ್ಟ ಅನ್ಕೊಳ್ಳಿ 2 port ನೆಟ್ವರ್ಕ್ ಕ್ವಶನ್ ನ. ಸೊ 2 port ನೆಟ್ವರ್ಕ್ ಕ್ವಶನ್ 10 marks ಗೆ ಕೊಟ್ಟ ಅಂತಂದಾಗ ಸೊ ನಿಮ್ಗೆ ಏನಾಗ್ತಾ ಇದೆ ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಐ ಜಸ್ಟ್ ಟೆಲ್ ಯು ಜಸ್ಟ್ ಅ ಮಿನಿಟ್. ಸೊ 10 marks ಗೆ ಕೊಟ್ಟಿದ್ದಾನೆ, 4 marks ಗೆ ಕೊಟ್ಟಿದ್ದಾನೆ ಅಂದ್ರೆ 14 marks ಬರಲ್ವಾ ನಿಮ್ಗೆ ಈಸಿಯಾಗಿ? ಸೊ ನಿಮ್ಗೆ ಈಸಿಯಾಗಿ 14 marks ಬರುತ್ತಲ್ವಾ?
12 and 14 ಮಾರ್ಕ್ಸ್ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಸೊ ನೀವು ಯಾವ್ದನ್ನ ಪರ್ಫೆಕ್ಟ್ ಮಾಡ್ಕೋಬೇಕು ಅಂದ್ರೆ 2 ಪೋರ್ಟ್ ನೆಟ್ವರ್ಕ್ ಕಂಪ್ಲೀಟ್ ಮಾಡ್ಯೂಲ್ನ ಪರ್ಫೆಕ್ಟ್ ಮಾಡ್ಕೋಬೇಕು. ಅಲಾಂಗ್ ವಿತ್ ಯು ಆರ್ ಸಪೋಸ್ ಟು ಗೆಟ್ ಪರ್ಫೆಕ್ಟೆಡ್ ವಿತ್ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಥಿಯರಿ. ಸೊ ಎರಡು ಬರೋದ್ರಿಂದ ನಿಮಗೆ ಮಿನಿಮಮ್ 12-14 ಮಾರ್ಕ್ಸ್ ಬರುತ್ತಲ್ವ. 12 and 14 ಮಾರ್ಕ್ಸ್ ಸಫಿಷಿಯಂಟ್ ಫಾರ್ ಅ ಮಾಡ್ಯೂಲ್ ಅಲ್ವಾ. ಸೊ ನೀವು ಈಸಿಯಾಗಿ ಪಾಸ್ ಮಾಡ್ತೀನಿ ವಿತೌಟ್ ಎನಿ ಡಿಫಿಕಲ್ಟೀಸ್ ಅಂದ್ರೆ ದಿಸ್ ಇಸ್ ವಾಟ್ ಇಸ್ ದ ಮೆಥಡಾಲಜಿ. ಸೊ ಇದನ್ನ ನಾನು ಹೇಳೋಕೆ ಹೊರಟಿದ್ದೀನಿ. ಅಂಡ್ ಲೆಟ್ ಮೀ ಸ್ಟಾರ್ಟ್ ವಿತ್ original thing which I have to start. So ಇವನ್ನೆಲ್ಲ ಹೇಳ್ದೇನೆ ನಾವು ಶುರು ಮಾಡೋಕ್ಕಾಗಲ್ಲ. So that is why I just told you all these things, and these are all the possibilities that occurs, and please do make sure that you work on all these possibilities, and please do make sure that you work on all the theory questions with respect to both the chapters, and you will work out with the 2-port network properly, and you will work with the Laplace transform theory, right? Yes. So before that, okay. ಈಗ ನಿಮ್ಮ 2-port ನೆಟ್ವರ್ಕ್ ಕ್ವಶನ್ ಅನ್ನು ನಾನು ತಗೋತೀನಿ ಅಂತಂದ್ರೆ, ಸೊ 2-port ನೆಟ್ವರ್ಕ್ ಕ್ವಶನ್ ನಿಮಗೆ ಬರುವಂತದ್ದು 6 and 6 ಮಾರ್ಕ್ಸ್ಗೆ ಬರುವಂತ ಚಾನ್ಸಸ್. ಸೊ 2-port ನೆಟ್ವರ್ಕ್ಸ್ ಏನಾಗ್ಬಿಟ್ಟಿದೆ ನಿಮಗೆ 6 and 6ಗೆ ಕೊಡ್ತಾ ಇದ್ದಾನೆ. ಸೊ ನಿಮಗೆ ಡಿರೈವೇಶನ್ ಬಂದು 8 ಮಾರ್ಕ್ಸ್ಗೆ ಇದೆ. ಸೊ ನಿಮಗೆ ಡಿರೈವೇಶನ್ ಬಂದು 8 ಮಾರ್ಕ್ಸ್ಗೆ ಇದೆ. ಮತ್ತೆ ನಿಮ್ಮ ಒಂದು ವಾಟ್ ಐ ಕ್ಯಾನ್ ಸೇ ದ ಕ್ವಶನ್. ಸೊ ಕ್ವಶನ್ಸ್ ಬಂದು 6 ಮಾರ್ಕ್ಸ್ಗೆ ಇರುವಂತ ಚಾನ್ಸಸ್ ಇದೆ. ಸೊ 6 ಮಾರ್ಕ್ಸ್ಗೆ ಕೊಟ್ಟಿದ್ದಾನೆ. ಸೊ ಏನಾಗುತ್ತೆ ಇವಾಗ 8 + 6 ಎಷ್ಟಾಯ್ತು? ಸೊ 8 + 6 ಇಸ್ ನಥಿಂಗ್ ಬಟ್ 14. ಸೊ 14 ಮಾರ್ಕ್ಸ್ಗೆ ಬರುತ್ತೆ. ಸೊ ನಾವಿವಾಗ 14ಗೆ ಇನ್ನೊಂದು 6 ಮಾರ್ಕ್ಸ್ನ ಆಡ್ ಮಾಡಬೇಕಾಗುತ್ತೆ. ಸೊ ಇವಾಗ ನಮ್ಮ ಒಂದು ಏನಂತಾರೆ ಪ್ರಿಡಿಕ್ಷನ್ ಇವಾಗ ಹೆಂಗಾಯ್ತು, ಸ್ವಲ್ಪ ಚೇಂಜ್ ಆಯ್ತು. ಸೊ ಇದು ಬಂದು ಈ ರೀತಿನೇ ನಿಮ್ಮ ಎಲ್ಲಾ ಕ್ವಶನ್ ಪೇಪರ್ಲು ಇರುವಂತದ್ದು. ಬಟ್ ಇವಾಗ ಈ ಪರ್ಟಿಕ್ಯುಲರ್ ನಾವು 2-port ನೆಟ್ವರ್ಕ್ ಮಾಡೆಲ್ ಅನ್ನ ನೋಡಿದಾಗ ನಮಗೆ ಪ್ರತಿಯೊಂದು ಕ್ವಶನ್ ಪೇಪರ್ ಇರುವಂತದ್ದು 8 ಮಾರ್ಕ್ಸ್ಗೆ ಡಿರೈವೇಶನ್ ಮತ್ತೆ 6 ಮಾರ್ಕ್ಸ್ಗೆ ಥಿಯರಿ. ಸೊ ಅವಾಗ ಏನಾಗುತ್ತೆ ನಿಮಗೆ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗಾಗಿ ನಿಮ್ಗೆ 14 ಮಾರ್ಕ್ಸ್ ಸಿಗತ್ತೆ. ಸೊ 2ರಿಂದ 14 ಮಾರ್ಕ್ಸ್ ಸಿಗುತ್ತೆ. ಸೊ ಇವಾಗ ಏನಾಯ್ತು, ಸ್ವಲ್ಪ ಚೇಂಜಸ್ ಆಯ್ತು. ಸೊ ನಿಮ್ಗೆ ಅಕಸ್ಮಾತ್ ಒಂದು ಪ್ರಾಬ್ಲಮ್ಸ್ 6 ಮಾರ್ಕ್ಸ್ಗೆ ಕೊಟ್ಟಿದ್ದಾನೆ ಅಂತಂದಾಗ ಸೊ ಅವಾಗ ಏನಾಗುತ್ತೆ ನಿಮಗೆ, ಸೊ ಈ ಪರ್ಟಿಕ್ಯುಲರ್ ಸೊ ನಿಮಗೆ ಇಲ್ಲಿ ಎಲ್ಲಾ ತರ ಕ್ವಶನ್ ಪೇಪರ್ಸ್ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಅದು ನೋಡಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ವಲ್ಪ ವೇರಿಯೇಷನ್ಸ್ ಬರ್ತಾ ಇದೆ. ಸೊ ದಯವಿಟ್ಟು ವೇರಿಯೇಷನ್ಸ್ ಏನು ಅಂತಂದ್ರೆ, ಸೊ ನಿಮ್ಗೆ 8 ಮತ್ತೆ 6 ಮಾರ್ಕ್ಸ್ಗೆ ಇದೆ. ಸೊ ನಿಮ್ಗೆ ಒಂದೊಂದ್ಸತಿ 8 ಮಾರ್ಕ್ಸ್ ಥಿಯರಿ ಕೇಳ್ತಾನೆ, ಒಂದೊಂದ್ಸಲ 6 ಪ್ರಾಬ್ಲಮ್ ಕೇಳ್ತಾನೆ, ಇಲ್ಲಾಂದ್ರೆ 6 ಮಾರ್ಕ್ಸ್ ಅನ್ನ 12ಗೂ ಕೇಳ್ಬೋದು. ಅಂದ್ರೆ ಹಿಲ್ ಟೂ ಥಿಂಗ್ಸ್, ದಟ್ ಇಸ್ y and z ಪ್ಯಾರಾಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿ 12 ಮಾರ್ಕ್ಸ್ಗೆ ಕೊಡುವಂತದ್ದು. ಇಲ್ಲ ಅಂತಂದ್ರೆ ನಿಮ್ಗೆ ಹೋಲ್ 10 ಮಾರ್ಕ್ಸ್ಗೆ ಕೊಡುವಂತದ್ದಿದೆ ಪ್ರಾಬ್ಲಮ್ ನ, ಪ್ಲಸ್ ಈ 8 ಮಾರ್ಕ್ಸ್ ಥಿಯರಿನ 6 ಮಾರ್ಕ್ಸ್ಗೆ ಕೊಡುವಂತ ಚಾನ್ಸಸ್ ಇದೆ. ಸೊ ಇವಾಗ ವಾಟ್ ಹ್ಯಾಪನ್ಸ್ ಟು ದಟ್ ಇಫ್ ಆಲ್ ದಿಸ್ ಹ್ಯಾಪನ್ಸ್ ಅಂತ ಅಂದ್ರೆ, ಸೊ ಇವಾಗ ಈ ಒಂದು ಏನ್ ಇಟ್ಕೊಂಡಿದೀವಿ ಸೊ ಇದನ್ನು ವರ್ಕೌಟ್ ಆಗುವಂತ ಚಾನ್ಸಸ್ ಇದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದನ್ನು ವರ್ಕೌಟ್ ಆಗುವಂತ ಚಾನ್ಸಸ್ ಇದೆ. ಜೊತೆಗೆ ಇವಾಗ ನಾವು ಹೇಳಕ್ ಹೊರಟಿರುವಂತದ್ದು ಇಸ್ ನಥಿಂಗ್ ಬಟ್ ದ ಕ್ವಶನ್ ಪೇಪರ್ ಅನಾಲಿಸಿಸ್. ಸೊ ಕ್ವಶನ್ ಪೇಪರ್ ಅನಾಲಿಸಿಸ್ ಮೇಲೆ ನಾವು ಹೇಳ್ತಾ ಇದೀವಿ. ಈಗ ಜನರಲ್ ಅನಾಲಿಸಿಸ್ ಆಯ್ತು, ಸೊ ಕ್ವಶನ್ ಪೇಪರ್ ಅನಾಲಿಸಿಸ್ ಮೇಲೆ ಹೇಳ್ತಾ ಇದೀವಿ. ಸೊ ಅವಾಗ ಏನಾಗುತ್ತೆ ನಿಮಗೆ ಇಲ್ಲಿ ನೋಡ್ಬೋದು. ಸೊ ಇವಾಗ ಈ ತರ ಬಂತು ಅಂತಂದಾಗ, ಸೊ ಇವಾಗ ನಾವು ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಲ್ಲಿ ನಾವು ಥಿಯರಿ ನೋಡ್ತೀವಿ ಅಂತಂದ್ರೆ, where is the theory with respect to Laplace transform? ಸೊ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣಂತೆ. ಸೊ ಫಸ್ಟ್ ನಿಮಗೆ ಇದರಿಂದ ನಿಮಗೆ ಅಕಸ್ಮಾತ್ ನಿಮಗೆ ಥಿಯರಿ ಮತ್ತೆ ಪ್ರಾಬ್ಲಮ್ ಎರಡನ್ನೂ ಒಟ್ಟಿಗೆ ಕೊಟ್ಟಿದ್ರೆ 2-port ನೆಟ್ವರ್ಕ್ ಇಂದ, ಆವಾಗ ನಿಮಗೆ ಎಷ್ಟು ಬರುತ್ತೆ, ಒಂದು 14 ಮಾರ್ಕ್ಸ್ ಅನ್ನ ಬರುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಅಕಸ್ಮಾತ್ y and z ಪ್ಯಾರಾಮೀಟರ್ ಫೈಂಡ್ ಔಟ್ ಮಾಡಿ ಅಥವಾ t and h ಪ್ಯಾರಾಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಒಟ್ಟಿಗೆ ಕ್ವಶನ್ ಕೊಟ್ಟು 10 ಅಥವಾ 12 ಮಾರ್ಕ್ಸ್ ಕೊಟ್ರೆ ನಿಮಗೆ ಏನಾಗುತ್ತೆ, ಅವಾಗ ಯು ವಿಲ್ ರಿಯಲಿ ಗೆಟ್ ಮಾರ್ಕ್ಸ್ ಆಸ್ 10 or 12. ಸೊ 10, 12, 14 ಮತ್ತೆ ಅಕಸ್ಮಾತ್ ಅದ್ರ ಜೊತೆಗೆ ಒಂದು ಥಿಯರಿಯನ್ನ ಸೇರಿಸ್ಕೊಟ್ಟಿದ್ರೆ ಫಾರ್ 4 or 6, ಅವಾಗ ಎಷ್ಟಾಗುತ್ತೆ ನಿಮ್ಗೆ ಒಂದು 18 ತನಕ ರೀಚ್ ಆಗುವಂತ ಸಾಧ್ಯತೆ ಇದೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಥಿಂಗ್. ಸೊ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಫಾಲೋ ಮಾಡಿ. ಸೊ ಕ್ವಶನ್ ಪೇಪರ್ ಅನಾಲಿಸಿಸ್ ನಾವು ಹೇಳ್ತಾ ಇದೀವಿ. ಈಗ ಕ್ವಶನ್ ಪೇಪರ್ ಅನಾಲಿಸಿಸ್ ಪ್ರಕಾರ ಅರ್ಥ ನಮಗೆ ಥಿಯರಿ 8 ಮಾರ್ಕ್ಸ್ ಸಿಗ್ತಾ ಇದೆ, ಪ್ರಾಬ್ಲಮ್ 6 ಮಾರ್ಕ್ಸ್ ಸಿಗ್ತಾ ಇದೆ. ಮತ್ತೆ ಪ್ರಾಬ್ಲಮ್ ಏನ್ ಮಾಡಿದಾನೆ, 2 ಪ್ಯಾರಾಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕ್ಲಬ್ ಮಾಡಿ ಎಷ್ಟು ಮಾರ್ಕ್ಸ್ಗೆ ಕೊಟ್ಟಿದ್ದಾನೆ, 8 ಮಾರ್ಕ್ಸ್ಗೆ ಕೊಟ್ಟಿರುವಂತದ್ದು, ಐ ಮೀನ್ 12 ಮಾರ್ಕ್ಸ್ಗೆ ಕೊಟ್ಟಿರುವಂತದ್ದು, ಮತ್ತೆ ಇನ್ನೊಂದನ್ನ 10 ಮಾರ್ಕ್ಸ್ಗೆ ಕೊಟ್ಟಿರುವಂತದ್ದು. ಇಟ್ಸ್ ಅಕಾರ್ಡಿಂಗ್ ಟು ದ ಇವಾಲ್ಯೂಯೇಟರ್. ಬಟ್ ನಿಮ್ಗೆ ಒಂದು
12 14 16 ಈ ಥರ ಒಂದು ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. ಸೊ ದಯವಿಟ್ಟು 2 ಪೋರ್ಟ್ ನೆಟ್ವರ್ಕ್ ಬಿಡಬೇಡಿ. ನಿಮಗೆ ಸಾಧ್ಯತೆಗಳೇನು ಅಂದರೆ 2 ಪೋರ್ಟ್ ನೆಟ್ವರ್ಕಿಂದ ಒಂದು ಥಿಯರಿ ಒಂದು ಪ್ರಾಬ್ಲಮ್ ಎರಡು ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಮ್ಮದು. ಸೊ ಲೆಟ್ಸ್ ಸಿ ದಟ್ ಇಟ್ ಹ್ಯಾಪನ್ಸ್. Hope so that it will happen. And let's start with the syllabus now. So ನಿಮ್ಮ syllabus ಪ್ರಕಾರ ಅರ್ಥ. So you have two-port network parameters. So what is two-port network parameter? They are the special class of network functions which are useful in describing two-port network with two-port network with additional restriction imposed on the port such as open port, one port open or shorted. ಅಂದ್ರೆ ಏನು two port parameters ಅಂದ್ರೆ ಏನು? That the special class of network function which are useful in describing a two port network. So two port network ನ ನಾವು describe ಮಾಡೋಕೆ ಯೂಸ್ ಮಾಡುವಂತದ್ದು two port parameter ಆಗಿದೆ. ಮತ್ತೆ ಏನಂತಂದ್ರೆ so with additional restriction, ಏನೇನು restriction impose ಆಗಿದೆ? So what are the restrictions that are imposed? It is nothing but one port is open or one port is shorted. Right? ಇದು two port network ನ diagram ಆಗಿದೆ. You have see ports here. Right? Yeah. And figure 7.1, this represents a two-port network which consists of two input terminals, that is 1 and 1 dash. So the 1 and 1 dash, two input terminals, but the 2 and 2 dash is nothing but two output terminal. Right? The examples of the two-port networks are transformers, transmission lines, etc. The two-port network is represented by a box which is assumed to consist of a passive network of linear resistors, inductors, capacitors and dependent sources. ಅಂದ್ರೆ ನಾವು ಈ two port network ನ ಒಂದು ಬಾಕ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಈ ಬಾಕ್ಸ್ ಒಳಗೆ ಏನೇನಿರುತ್ತೆ? They consist of a passive network of linear resistors, a passive network which consists of linear resistors, inductors, capacitors and dependent sources, right? And voltages V1 and V2, feed currents I1 and I2 to the two port of the network. ಈ voltages V1 and V2 ಏನ್ ಮಾಡುತ್ತೆ? two port network ಗೆ I1 and I2 ಅನ್ನೋ ಒಂದು ಕರೆಂಟ್ ಅನ್ನು ಫೀಡ್ ಮಾಡುತ್ತೆ. That is what is the thing. And these two ports are called as input and output port respectively. And the knowledge of what a two port network contains can be imparted by a set of network parameters. So ಒಂದು two port network ಒಳಗೆ ಏನಿರುತ್ತೆ ಅನ್ನೋದನ್ನ ನಾವು two port network parameters ಮುಖಾಂತರ ತಿಳ್ಕೊಳ್ತೀವಿ. And instead of actual network which expresses the relationship between V1 I1 and V2 I2, various parameters are defined for a two port network depending on the way in which the relations between the above four quantities are expressed. That is, various parameters na ನಾವು define ಮಾಡ್ತೀವಿ depending on the way which relationship between the above four quantities are expressed, and these parameters are called two port parameters. I guess you understood the simple thing. ಇಲ್ಲಿ ಏನು ಇಲ್ಲ, ಅವನೇನು ಹೇಳ್ತಾ ಇದ್ದಾನೆ, two port ನೆಟ್ವರ್ಕ್ ಇದೆ, ಒಂದು ಟೂ ಪೋರ್ಟ್ ನೆಟ್ವರ್ಕ್. ಸೊ ಅದರಲ್ಲಿ ಏನಾಗಿರುತ್ತೆ, ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಆಗಿರುತ್ತೆ. ಏನು, ಒನ್ ಪೋರ್ಟ್ ಓಪನ್ ಆಗಿರುತ್ತೆ, ಇಲ್ಲ ಒನ್ ಪೋರ್ಟ್ ಶಾರ್ಟ್ ಆಗಿರುತ್ತೆ ಅನ್ನೋಂಥ ರೆಸ್ಟ್ರಿಕ್ಷನ್ಸ್ ಇದೆ. ಮತ್ತೆ ಈ ಟೂ ಪೋರ್ಟ್ ನೆಟ್ವರ್ಕ್ ಅಲ್ಲಿ ನಿಮ್ಗೆ ಇನ್ಪುಟ್ ಟರ್ಮಿನಲ್ ಏನಿದೆ 1 ಮತ್ತೆ 1 ಡ್ಯಾಶ್ ಇದೆ, ಔಟ್ಪುಟ್ ಟರ್ಮಿನಲ್ ಏನಿದೆ 2 ಮತ್ತೆ 2 ಡ್ಯಾಶ್ ಇದೆ. ಆಯ್ತಾ? ಸೊ ನೆಕ್ಸ್ಟ್ ಏನ್ ಹೇಳಿದಾನೆ ಅವನು ಅಂತಂದ್ರೆ, ಸೊ ನಿಮ್ಮ ಟೂ ಪೋರ್ಟ್ ನೆಟ್ವರ್ಕ್ ನ ಒಂದು ಬಾಕ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆ ಬಾಕ್ಸ್ ಬಂದು ಏನು, ಇಟ್ಸ್ ಅ ಪ್ಯಾಸಿವ್ ನೆಟ್ವರ್ಕ್ ವಿಚ್ ಇಸ್ ಕನ್ಸಿಸ್ಟಿಂಗ್ ಆಫ್ resistors, inductors and capacitors and dependent sources, right? And voltages V1 and V2 feed current I1 and I2 to two ports of the network, and as well as here we are having two ports, that is input and output ports. And we can also see that, so there is a what I can say, we are going to make use of a certain parameters to check what are the things that is present in the two port network rather than the actual network, and which I call it as a two port parameters, right? Yeah. So V1 I1 and V2 I2 are assumed to be transformed quantities. Specification of any two of them determines the remaining two. ಯಾವ್ದಾದ್ರು ಎರಡು ಸ್ಪೆಸಿಫೈ ಮಾಡಿದ್ರೆ ಇನ್ನೆರಡು ಡಿಟರ್ಮೈನ್ ಆಗುತ್ತೆ. ಆಯ್ತಾ? So the dependence of the two variables on the other two may be described in a number of ways depending on which the variables are chosen as independent variables. So dependence of two variables on the other two may be described in a number of ways depending on which the variables are chosen as independent variable. ಯಾವ ವೇರಿಯೇಬಲ್ ನ ನೀವು ಇಂಡಿಪೆಂಡೆಂಟ್ ಅಂತ ಚೂಸ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಸೊ ಈ ಎರಡು ವೇರಿಯೇಬಲ್ ಮತ್ತೆ ಇನ್ನೆರಡು ವೇರಿಯೇಬಲ್ ಡಿಪೆಂಡೆನ್ಸ್ ನಿಮಗೆ ಗೊತ್ತಾಗುತ್ತೆ, ರೈಟ್? 6 set of parameters are defined for a two port network. 6 set ಅಲ್ಲ 4 set, ಬಿಕಾಸ್ ಅಲ್ಲೇ ಡೈರೆಕ್ಟ್ ಆಗಿ ಕೊಟ್ಟಿದ್ದ ನಿಮ್ಗೆ ಒಂದು ಕೊಡೋ ಹಂಗಿದ್ರೆ ನಿಮ್ಗೆ ಇನ್ವರ್ಸ್ ಟಿ ಪ್ಯಾರಾಮೀಟರ್ ಮತ್ತೆ ಇನ್ವರ್ಸ್ ಹೆಚ್ ಪ್ಯಾರಾಮೀಟರ್ ಕೊಡ್ಬೋದಾಗಿತ್ತು, ಬಟ್ ಅವ್ನು ಕೊಟ್ಟಿಲ್ದೇ ಇರೋ ಕಾರಣ ಇಟ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಓನ್ಲಿ 4 ಪ್ಯಾರಾಮೀಟರ್ಸ್. ನಾವು ಸಿಲೆಬಸ್ ತೋರಿಸ್ಬಿಟ್ಟಿದ್ದೀನಿ. ಸೊ ಯಾವ್ಯಾವುದು, ಶಾರ್ಟ್ ಸರ್ಕ್ಯೂಟ್ ಅಡ್ಮಿಟೆನ್ಸ್ ಪ್ಯಾರಾಮೀಟರ್ ಎಸ್ ವೈ,
open circuit impedance parameter is Z and transmission parameter is T and hybrid parameter is H, right? ಇವಾಗ ನಿಮಗೆ ಕನ್ಫ್ಯೂಷನ್ಸ್ ಬರುವಂತ ಚಾನ್ಸಸ್ ಏನಾಗುತ್ತೆ, ನಿಮ್ಮ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಅಲ್ಲಿ T ಇದೆ, so it is nothing but T parameter, and ನಿಮ್ಮ ಹೈಬ್ರಿಡ್ ಪ್ಯಾರಾಮೀಟರ್ ಅಲ್ಲಿ H ಇದೆ, which is nothing but H. ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಅಂದ್ರೆ ಏನು ಅಂತಂದ್ರೆ ನಿಮ್ಮ ಟ್ರಾನ್ಸ್ಮಿಷನ್, the T force stator on the word side transmission is nothing but T parameter, and hybrid parameter ಅಲ್ಲಿ H ಅಲ್ಲೇ ಇದೆ ನೋಡಿ, hybrid ಅಲ್ಲೇ H ಇದೆ, so that is what is H parameter. ಬಟ್ ಇವಾಗ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಅಡ್ಮಿಟೆನ್ಸ್ ಪ್ಯಾರಾಮೀಟರ್ ಮತ್ತೆ ಓಪನ್ ಸರ್ಕ್ಯೂಟ್ ಇಂಪಿಡೆನ್ಸ್ ಪ್ಯಾರಾಮೀಟರ್ ಮಧ್ಯೆ ಕನ್ಫ್ಯೂಸ್ ಆಗ್ಬೋದು. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ತಲೆನಲ್ಲಿ ಇಟ್ಕೊಳ್ಳಿ, ಶಾರ್ಟ್ ಸರ್ಕ್ಯೂಟ್ ಅಡ್ಮಿಟೆನ್ಸ್ ಪ್ಯಾರಾಮೀಟರ್ ಇಸ್ ಅ Y parameter and open circuit impedance parameter is a Z parameter, right? Yeah. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು, ಇವಾಗ ಶಾರ್ಟ್ ಸರ್ಕ್ಯೂಟ್ ಅಡ್ಮಿಟೆನ್ಸ್ ಪ್ಯಾರಾಮೀಟರ್ ನೋಡಿ, ಇಲ್ಲಿಂದ ಇಲ್ಲಿ ತನಕ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು ಕೇಳಿದ್ರೆ, ಆಯ್ತಾ? ಯಾವ್ದಾದ್ರು ಎರಡು ಕೇಳುವಂತ ಚಾನ್ಸಸ್, ಬಿಕಾಸ್ ಇದೇ ಲೆಂತ್ ಇದೆ, ಸೊ ನೀವು ಇದನ್ನ 4 ಬರೀತೀನಿ ಅಂದ್ರೆ ಆಗಲ್ಲ. ಸೊ he'll ask you any two to write and he'll give you for 6 marks, right? Each one for 3 marks, right? Yeah. So ಈಗ ಡಿಫೈನಿಂಗ್ ಈಕ್ವೇಶನ್ ಏನು, y11 v1 plus y21 v2 which is equal to y1 and y21 v1 plus y22 v2 which is equal to y2. ಸೊ ಇದು ಡಿಫೈನಿಂಗ್ ಈಕ್ವೇಶನ್ ಆಗಿದೆ. ಸೊ ಈ ರೀತಿ ನಾವು ಈಕ್ವೇಶನ್ ಡಿಫೈನ್ ಮಾಡ್ತೀವಿ. ಅಂಡ್ ನಾವೀಗ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಸೊ ಈ ಈಕ್ವೇಶನ್ ಮುಖಾಂತರ ನಾವು y11 y12 and y21 y22 ಫೈಂಡ್ ಔಟ್ ಮಾಡ್ತೀವಿ. ಹೇಗೆ ಬಂತು, y11 is equal to i1 by v1 ಅಂತ ಬಂತು. ಇಲ್ಲೇನ್ ಕೊಟ್ಟಿದ್ದಾನೆ, I'll make this bigger. ಇಲ್ಲೇನನ್ನ ಕೊಟ್ಟಿದ್ದಾನೆ, v2 is equal to 0 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಏನರ್ಥ, ಈ ಪರ್ಟಿಕ್ಯುಲರ್ ಈಕ್ವೇಶನ್ ಏನಿದೆಯಲ್ಲ, ಸೊ ಇದರಲ್ಲಿ ನಾವು v2 ಅನ್ನ 0 ಮಾಡ್ಕೊಳ್ತೀವಿ. ಇಫ್ ಐ ಮೇಕ್ ಶ್ಯೂರ್ v2 as 0, I'm sorry, if I make sure v2 as 0, so then what's that going to happen, it is nothing but equal to y11 v1 plus y12 into 0 which is equal to i1, because v2 becomes equal to 0 and you get it as y11 v1 is equal to i1, or I can say my y11 is equal to i1 by v1 by keeping v2 is equal to 0. ಈಗ ಇದೇ ರೀತಿ v1 is equal to 0 ಟ್ರೈ ಏನಾಗುತ್ತೆ ಹೇಳಿ, ಇಲ್ಲಿ 0 ಬಂದ್ಬಿಡುತ್ತಲ್ವಾ, y11 into 0 plus y12 into v2 which is equal to i1. ಸೊ ಅವಾಗ ನಮ್ಗೆ ಏನ್ ಸಿಗುತ್ತೆ, y12 v2 which is equal to i1. ಸೊ ಅವಾಗ ಏನಾಗುತ್ತೆ, y12 is equal to i1 by v2 ನ. ಎಸ್, ರೈಟ್. ಅಂಡ್ ಸೆಕೆಂಡ್ ಇಕ್ವೇಶನ್ ಕನ್ಸಿಡರ್ ಮಾಡಿದ್ರೆ, ಸೆಕೆಂಡ್ ಇಕ್ವೇಶನ್ ಇಂದ ನಮಗೆ v2 is equal to 0 ಬರ್ತಾ ಇದೆ. ಅವಾಗ ಏನಾಗುತ್ತೆ, ಸೊ ದಿಸ್ v2 becomes equal to 0, this whole thing get cancels and you get y21 v1 is equal to i2, or my y21 is equal to i2 by v1, ರೈಟ್. ಮತ್ತೆ y22, ಸೊ y22 ತಗೋತೀನಿ ಅಂದ್ರೆ ಏನಾಗುತ್ತೆ, y22 ಫೈಂಡ್ ಔಟ್ ಮಾಡ್ಬೇಕಾದ್ರೆ v1 is equal to 0 ಅಲ್ವಾ. ಸೊ ಅವಾಗ ಏನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಯು ಗೆಟ್ y22 v2 is equal to y2, or y22 is equal to i2 by v2, ಕರೆಕ್ಟಾ? ಯಾ ರೈಟ್. ಯಾ ಓಕೆ. ಸೊ ಏನು ಹೆಂಗೆ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ನೀವು y11 ಕಂಡುಹಿಡಿಬೇಕಾದ್ರೆ ನೀವೇನ್ ಮಾಡ್ಬೇಕು, v2 ನ 0 ಮಾಡ್ಬೇಕಾಗುತ್ತೆ. ಯಾಕೆ ನಾವು v2 ನ 0 ಮಾಡ್ತೀವಿ ಅಂದ್ರೆ, ನಮ್ಗೆ ಬೇಕಾಗಿರುವಂತದ್ದು y11, ನಮ್ಗೆ y12 ಬೇಕಾಗಿಲ್ಲ. ಸೊ y12 ನೀವು ಹೇಗೆ ಎಲಿಮಿನೇಟ್ ಮಾಡ್ತೀರಾ, ನೀವು y12 ಹೇಗೆ ಎಲಿಮಿನೇಟ್ ಮಾಡ್ತೀರಾ ಅಂದ್ರೆ v2 ನ 0 ಮಾಡ್ಕೊಳ್ತೀರಾ. ಈಗ y12 multiply to v2, and if you make your v2 is equal to 0, so then your this v2 becomes equal to 0 when it's nothing but y12 into 0 which is equal to 0. ಆ ತರ ಬರೋದ್ರಿಂದ ನೀವು v2 ನ 0 ಮಾಡ್ಕೊಂಡಾಗ ನಿಮ್ಗೆ y11 v1 is equal to i1 ಬರುತ್ತೆ. ಅದೇ ರೀತಿ ನಿಮ್ಗೆ y12 ಬೇಕು ಅಂತಂದ್ರೆ y11 ಎಲಿಮಿನೇಟ್ ಮಾಡ್ಬೇಕಾಗುತ್ತೆ. ಸೊ ಅವಾಗ v1 ನ 0 ಮಾಡ್ಕೋತೀವಿ, ಅವಾಗ ಅದು ಹಿಂಗೆ ಬರುತ್ತೆ, ರೈಟ್. ಇದೇ ರೀತಿ ಎಲ್ಲಾ ತರನು ಇರುವಂತದ್ದು. ಸೊ ದಯವಿಟ್ಟು ಇದನ್ನ ಅರ್ಥನ ಮಾಡ್ಕೊಂಡು, ಸೊ ಟು ಪ್ರಾಕ್ಟಿಸ್ ದಿಸ್ ಇಸ್ ದ ಸೇಮ್ ಫಾರ್ ದ ಸೆಕೆಂಡ್ ಇಕ್ವೇಶನ್ ಆಲ್ಸೋ. y21 ಬೇಕು ಅಂದ್ರೆ ನೀವು y22 0 ಮಾಡ್ಬೇಕು, ಅದಕ್ಕೆ v2 0 ಹಾಕ್ತೀರಾ. ನೀವು y21 ಬೇಕು ಅನ್ನೋದೇ ಆದ್ರೆ, y22 ಬೇಕು ಅನ್ನೋದೇ ಆದ್ರೆ to eliminate y21, so therefore you are going to make this as 0, right? Yes. So now we call y11, y21, y12 and y22 called short circuit admittance parameter, as they're obtained by putting v1 is equal to 0 or v2 is equal to 0, right? You short the two short circuit that alternate two ports, so that is why you get it as that is your y11, y12, y21, y22 as short circuit admittance parameters, right? You call that like that. And this is the equivalent network for a two port network. So this equivalent network, so this is y11, that is the what I can say your impedance or resistance, right? It's impedance I call, right? I'll write it just a minute.
y11 is my impedance, and in the case of 5 parameter, your impedance is in parallel with the current. So what is this current? ಇದು ಹೆಂಗೆ y12 v2 ಬಂತು. So this is current I1 and this is current I2. So what is my current I1? My current I1 is nothing but y11 v1. This is current I1. So this current I1 is nothing but y12 v2. Yes, and here, so it is nothing but so this is nothing but your I2. So what is I2? I2 is equal to y21 v1, right? And this is y22, right? This y22 is parallel with y21 and v1, right? So this is what is the thing, right? ಅದೇ ರೀತಿ ಇಂಪಿಡೆನ್ಸ್ Z ಪ್ಯಾರಾಮೀಟರ್. ಸೊ Z ಪ್ಯಾರಾಮೀಟರ್ ಈಕ್ವೇಶನ್ ಏನು? ಸೊ ಈಕ್ವೇಶನ್ಗಳು ಹೆಂಗ್ ನೆನ್ಪಿಟ್ಕೊಳ್ತೀರಾ ಅಂತಂದ್ರೆ, ಯು ಆರ್ ಗೋಯಿಂಗ್ ಟು ಈಕ್ವೇಟ್ ದ ಕರೆಂಟ್ ಟು ದ ವೋಲ್ಟೇಜ್ ಹಿಯರ್. ಸೊ ಕರೆಂಟ್ I1 is equated to y11 v1 plus y12 v2 and I2 is equated to y21 v1 plus y22 v2. ಅದೇ ರೀತಿ ನಿಮ್ಗೆ ಇಲ್ಲಿ ಏನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಈಕ್ವೇಟ್ ಎ ವೋಲ್ಟೇಜ್, ದಟ್ ಇಸ್ v1 is equal to z11 I1 plus z12 I2 and your v2 is equal to z21 I1 plus z22 I2. ಸೊ ಈ ತರ ಈ v1 v2 ಜಾಗದಲ್ಲಿ ಇಲ್ಲಿ ಏನಾಗುತ್ತೆ, I1 I2 ಬರುತ್ತೆ, ಮತ್ತೆ ಇಲ್ಲಿ v1 v2 ಜಾಗದಲ್ಲಿ I1 I2 ಬರುತ್ತೆ. ಇಲ್ಲಿ v1 ಇತ್ತಲ್ವಾ, ಇಲ್ಲೆಲ್ಲ I1 ಬಂತು. ಸೊ ಇಲ್ಲಿ v2 ಇತ್ತು, ಇಲ್ಲೆಲ್ಲ I2 ಬಂತು. ಸೊ ಇಲ್ಲೆಲ್ಲ I1 I2 ಇದು v1 v2 ಆಯ್ತು. ದಟ್ ಇಸ್ ವಾಟ್ಸ್ ದ ಥಿಂಗ್. And by putting I1 is equal to 0 or I2 is equal to 0 in the above equation we get. ಸೊ ಏನಕ್ಕೆ ಹಾಕ್ಬೇಕು ಅಂತಂದ್ರೆ, ನಮಗೆ ಫಸ್ಟ್ z11 ಬೇಕು. ನಾನು ಲಾಸ್ಟ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ದೀನಿ ಅದೇ ಇಲ್ಲೂನು. ಸೊ z11 ಬೇಕಾಗಿರುವಂತದ್ದು. ಸೊ ಅವಾಗ ಏನಾಗುತ್ತೆ, ನಾವು z12 ನ ಎಲಿಮಿನೇಟ್ ಮಾಡ್ಬೇಕು. ಅವಾಗ I2 0 ಹಾಕಿದ್ರೆ z12 become completely eliminated and it is z11 I1 is equal to v1 or my z11 is equal to v1 by I1 when you put I2 is equal to 0. ಅದೇ ರೀತಿ ನಾಲ್ಕಕ್ಕೂ ಮಾಡ್ಕೊಳ್ತೀರಾ. z22 is equal to v2 by I2 when you apply A1 is equal to 0. ಒಂದಕ್ಕೆ ಹೇಳ್ಕೊಟ್ರೆ ಮಿಕ್ಕಿದಕ್ಕೆಲ್ಲ ಗೊತ್ತಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಟ್ಸ್ ವೆರಿ ಈಸಿ. And z21 is equal to v2 by I1 for I2 is equal to 0 and z12 is v1 by I2 for I1 is equal to 0. ಇಲ್ಲಿ ಏನ್ ಮಾಡಿದಾನೆ, z11 z21 z22 z12 ತಗೊಂಡಿದ್ದಾನೆ. ಸೊ ಇದು ತುಂಬಾ ಸಿಂಪಲ್, ರೈಟ್? ಇಲ್ಲಿ I1 ಹಾಕ್ಬೇಕು, ನಿಮ್ಗೆ ಗೊತ್ತಾಗುತ್ತೆ ಅನ್ಕೋತೀನಿ. ನಿಮ್ಗೆ z22 ಬೇಕು ಅಂದ್ರೆ z21 ಎಲಿಮಿನೇಟ್ ಆಗ್ಬೇಕಲ್ವಾ. ಇಲ್ಲಿ 0 ಹಾಕಿದ್ರೆ z21 into 0 ಏನಾಗುತ್ತೆ, 0 ಆಗುತ್ತೆ. ಸೊ ಅವಾಗ ಎಲಿಮಿನೇಟ್ ಆಗುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಅಂಡ್ ನೆಕ್ಸ್ಟ್ ಇದು ಡಯಾಗ್ರಾಮ್ ಯಾವ್ದಕ್ಕೆ, ಟೂ ಪೋರ್ಟ್ ನೆಟ್ವರ್ಕ್. ಸೊ ಇದನ್ನ ಹೇಗೆ ಕರಿತೀರಾ, ಓಪನ್ ಸರ್ಕ್ಯೂಟ್ ಇಂಪಿಡೆನ್ಸ್ ಪ್ಯಾರಾಮೀಟರ್ ಅಂತ ಕರಿತೀರಾ. ಯಾವ್ದನ್ನ, z11 z12 z21 z22 ನ ಓಪನ್ ಸರ್ಕ್ಯೂಟ್ ಇಂಪಿಡೆನ್ಸ್ ಪ್ಯಾರಾಮೀಟರ್ ಅಂತ ಕರಿತೀರಾ. ಸೊ ಇದು Z ಪ್ಯಾರಾಮೀಟರ್ ಕಂಪ್ಲೀಟ್ ಡಯಾಗ್ರಾಮ್ ಇದೆ, ಆಯ್ತಾ? ಸೊ ಹಿಯರ್ ಇಟ್ ಇಸ್ ಇನ್ ಸೀರೀಸ್ ವಿತ್ ದ ಕರೆಂಟ್, ಇಂಪಿಡೆನ್ಸ್ ಇಸ್ ಇನ್ ಸೀರೀಸ್ ವಿತ್ ದ ಕರೆಂಟ್, ರೈಟ್? ಎಸ್. ಸೊ ಇವಾಗ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಏನಾಗುತ್ತೆ, ಸೊ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಏನಾಗುತ್ತೆ ಅಂತಂದ್ರೆ v2 I2 is equal to v1 I1 ಅಂತ. ಅಂದ್ರೆ ಏನ್ ಮಾಡ್ಬೇಕು, ಇಲ್ಲೂ v2 I2 ಬರಿಬೇಕು, ಇಲ್ಲೂ v2 I2 ಬರಿಬೇಕು, ಇಲ್ಲಿ v equal to v1 and equal to I1 ಅನ್ನ ಬರಿಬೇಕು. ಸೊ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಸಿ ಹಿಯರ್ ಯು ಕ್ಯಾನ್ ಸಿ ದಟ್ ಆಲ್ ಆರ್ ಅಡಿಷನ್. ಬಟ್ ಇಲ್ಲಿ ಏನಾಗ್ತಾ ಇದೆ, ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಬಂದು ಸಬ್ಟ್ರಾಕ್ಷನ್ ಇದೆ. ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಇಸ್ ವಾಟ್, ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಇಸ್ ಸಬ್ಟ್ರಾಕ್ಷನ್, ರೈಟ್? ಎಸ್. ಇಲ್ಲಿ ನೋಡಿ v2 ಮತ್ತೆ I2 ಇದೆ, ಇಲ್ಲಿ v1 ಇದೆ, ಇಲ್ಲಿ v2 ಮತ್ತೆ I2 ಇದೆ, ಇಲ್ಲಿ I1 ಇದೆ. This is what is the thing you have to understand. So right, and ABCD the transmission parameter, right? ನೀವೇನ್ ಮಾಡ್ಬೇಕು ಇವಾಗ, ನಿಮ್ಗೆ ABCD ಬೇಕು, ನಿಮ್ಗೆ ತುಂಬಾ ಲಾಜಿಕ್ ಆಗಿ ನೀವು ಅರ್ಥವನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯು ವಾಂಟ್ ABCD. ಬಟ್ ಇಲ್ಲಿ ಏನಾಗ್ತಾ ಇದೆ, ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಬಗ್ಗೆ ಹೇಳೋದಾದ್ರೆ the transmission parameter gives the relation between the voltage and the current at one port to the voltage and current at another port, right? And the defining equation for this is we already discussed. So ನಮ್ಗೆ ಇಲ್ಲಿ ಏನ್ ಬೇಕು ಅಂತಂದ್ರೆ, ನಮ್ಗೆ 1/A ಬೇಕು, ಮತ್ತೆ 1/V ಬೇಕು, 1/C ಬೇಕು, 1/D ಬೇಕು. ಇದ್ರ ಇನ್ವರ್ಸ್ ಅಂದ್ರೆ ABCD ಸಿಗತ್ತೆ, ರೈಟ್? So what is 1/A? So 1/A is nothing but v2 by v1. ಹೇಗ್ ಬರುತ್ತೆ, ಸೊ ನೀವು ಇವಾಗ I2 ನ 0 ಮಾಡ್ಕೊಳ್ತೀರಾ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡ್ಕೊಳ್ಳಿ. I2 ನ 0 ಮಾಡ್ಕೊಂಡಾಗ what is B into I2? So it's is equal to 0, right? ಸೊ ನಮ್ಗೆ ಏನ್ ಬರುತ್ತೆ, AV2 is equal to v1. So what I can say, it is nothing but, so AV2 is equal to v1, or I can say it as A is equal to v1 by v2, or if I take the
transmission parameter, that is 1 by A, would be getting it as that as V2 by V1, or I can say the reciprocal ತಗೊಂಡಾಗ V2 by V1 ಸಿಗತ್ತೆ. ಅದೇ ತರ -1 by B, ಹೆಂಗೆ -1 by B ಇಲ್ಲಿ ತುಂಬಾ ಸಿಂಪಲ್. ಇವಾಗ ಈ ಕ್ವೆಶ್ಚನ್ ಅನ್ನ ನೀವು ನೋಡೋದಾದ್ರೆ, ಸೊ ಇವಾಗ ನಾವು ಫಸ್ಟ್ ನಮ್ಗೆ 1 by A ಬೇಕಿತ್ತು. ಸೊ ನಮಗೆ ಫಸ್ಟ್ ಆಫ್ ಆಲ್ ಏನೇ ಬೇಕಿತ್ತು, ಸೊ ಅದಕ್ಕೆ ನಾವ್ ಏನ್ ಮಾಡಿದ್ವಿ, ಬಿ ಎಲಿಮಿನೇಟ್ ಮಾಡಿದ್ವಿ. ಹೇಗೆ, I2ಗೆ ಇಲ್ಲಿ 0 ಹಾಕೊಂಡ್ಬಿಟ್ವಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನಮ್ಗೆ ಬಿ ಬೇಕು, ಎ ಬೇಡ. ಸೊ ಅದಕ್ಕೆ ನಾವು V2ಗೆ 0 ಹಾಕೋತೀವಿ. ಅವಾಗ ಏನಾಗುತ್ತೆ, A into 0 0 ಅಲ್ವಾ. ಸೊ ನಿಮ್ಗೆ ಏನ್ ಸಿಗುತ್ತೆ, -BI2 is equal to V1, or I can say -B is equal to V1 by I2, or I can say that if I take the reciprocal of -B, that is -1 by B, which I can say that it's nothing but I2 by V1 when you keep your V2 is equal to 0. ಸೊ ಅದೇ ತರ 1 by C and 1 by D ಗೂ ಮಾಡ್ಕೊಳ್ತೀರಾ ಅಲ್ವಾ. 1 by C ಗೆ ಏನಾಗುತ್ತೆ, ನಮಗೆ ಫಸ್ಟ್ C ಬೇಕು. ಅದಕ್ಕೆ ನಾವು ಏನ್ ಮಾಡ್ತೀವಿ, I2 ನ 0 ಹಾಕ್ತೀವಿ. ಅವಾಗ D ಎಲಿಮಿನೇಟ್ ಆಗುತ್ತೆ. ಅವಾಗ CV2 is equal to I1, or C is equal to I1 by V2, or 1 by C is equal to V2 by I1. ಅದೇ ತರ D ಗೂ ಅಷ್ಟೇ. ಇವಾಗ D ಗೆ ಏನ್ ಮಾಡ್ಬೇಕು ನೀವು, ಸೊ C ಎಲಿಮಿನೇಟ್ ಮಾಡ್ಬೇಕು. ಸೊ C ಬೇಕಾಗಿರೋ V2 0 ಹಾಕ್ಬಿಟ್ರೆ ನಮ್ಗೆ -D I2 is equal to I1. ಇಲ್ಲಿ B ಬದಲು D ಬರುತ್ತೆ. ಸೊ ಇದೇ ತರ ಪ್ರೋಸೆಸ್ ಆಗಿ ವಿಲ್ ಗೆಟ್ -1 by D is equal to I2 by I1 when you keep V2 is equal to 0. Right? Yeah. ಓಕೆ, ಸೊ ಇದಕ್ಕೆ ಒಂದಿಷ್ಟು ಹೆಸರುಗಳನ್ನ ಮೆನ್ಷನ್ ಮಾಡಿರೋಂಥದ್ದು. ಸೊ ಇಲ್ಲಿ ಯಾವುದಕ್ಕೂ ಮೆನ್ಷನ್ ಮಾಡಿಲ್ಲ, ಬಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ದ ನೇಮ್ಸ್ ಮೆನ್ಷನ್ಡ್ ಹಿಯರ್ ಇಸ್, ದಿಸ್ ಇಸ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಗೇನ್, this is short circuit transfer admittance, that is -1 by B, and this is open circuit transfer impedance, and this is short circuit current gain. ಸೊ ಅದನ್ನ ತಲೆನಲ್ಲಿ ಹಾಕೊಳ್ಳಿ. ಸೊ ಇದೆಲ್ಲ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ ಏನು ಅಂತ. ಸೊ transmission parameter is also called as chain parameter, as they are helpful in describing two-port network which are connected in cascade. ಸೊ ಚೈನ್ ಅರೇಂಜ್ಮೆಂಟ್ ಅಲ್ಲಿ ಕನೆಕ್ಟ್ ಆಗಿರುವಂತದ್ದಕ್ಕೆ ತುಂಬಾ ಹೆಲ್ಪ್ ಆಗೋದ್ರಿಂದ, ಡಿಸ್ಕ್ರೈಬ್ ಮಾಡೋಕೆ ಹೆಲ್ಪ್ ಮಾಡೋದ್ರಿಂದ, ಸೊ ಇಟ್ಸ್ ಅ ಚೈನ್ ಪ್ಯಾರಾಮೀಟರ್. ರೈಟ್, ಇವಾಗ ನಿಮಗೆ ಇದನ್ನ ತಿಳ್ಕೊಳ್ಳಿ. ಇದು ಇನ್ವರ್ಸ್ what I can say the transmission parameter, ಆಯ್ತಾ. ಎಸ್, ಅಂಡ್ ಹೈಬ್ರಿಡ್ ಪ್ಯಾರಾಮೀಟರ್ಸ್ ಏನು, ಇನ್ವರ್ಸ್ ಟ್ರಾನ್ಸ್ಮಿಷನ್ ನಿಮ್ಗಿಲ್ಲ, ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಬರೀ ಇಷ್ಟು ಹೇಳ್ಕೊಡ್ತಾ ಇದ್ದೀನಿ. ಹೈಬ್ರಿಡ್ ಪ್ಯಾರಾಮೀಟರ್ಸ್ ಏನು, ಸೊ ಯು ಹ್ಯಾವ್ I1 V2 is equal to V1 I2. ಸೊ I1 into V2 is equal to V1, and here it is equal to I2. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಏನ್ ಮಾಡ್ತೀರಾ, ಫಸ್ಟ್ ಎಲ್ಲಾನು ವೋಲ್ಟೇಜ್ ಈಕ್ವೇಟ್ ಮಾಡ್ತೀರಾ. ಸೊ ದಟ್ ಇಸ್ what I can say, V1 V2 is equal to I1 I2 ನ, V1 V2 is equal to I1 I2. ಅದೇ ರೀತಿ ಇಲ್ಲಿ I1 I2 is equal to V1 and I1 I2 is equal to V2 ನ. ಸೊ ಇಲ್ಲೇನಾಯ್ತು ನಿಮ್ಗೆ, ಇಲ್ಲೇನಾಯ್ತು, V2 I2 is equal to V1, V2 I2 is equal to I1. ಸೊ ಇಲ್ಲಿ V2 I2 ನೇ ಇರುತ್ತೆ, ಇಲ್ಲಿ ಸಬ್ಟ್ರಾಕ್ಷನ್ ಇರುತ್ತೆ, ಇಲ್ಲಿ V1 ಆಗುತ್ತೆ, ಒಂದು I1 ಆಗುತ್ತೆ. ಇಲ್ಲೇನಾಗುತ್ತೆ, ಇಟ್ಸ್ ನಥಿಂಗ್ ಬಟ್ what I can say, the I1 V2 which is equal to V1 and I1 V2 which is equal to I2. ನೀವು ಇಲ್ಲಿ ಏನ್ ತಲೆಗೆ ಹಾಕೋಬೇಕು ಅಂತಂದ್ರೆ, ನೀವು ಎರಡು ಈಕ್ವೇಶನ್ ಅಲ್ಲೂ ನೀವು H11 H12 ಮತ್ತೆ H21 H22 ನ ಸೇಮ್ ಗೆ ಮಲ್ಟಿಪ್ಲೈ ಮಾಡ್ತೀರಾ. H11 ನ ಏನಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, ಅದೇನ H21 ಗೂ ಮಲ್ಟಿಪ್ಲೈ ಮಾಡ್ತೀರಾ. H12 ನ ಏನಕ್ಕೆ ಮಲ್ಟಿಪ್ಲೈ ಮಾಡಿರ್ತೀರಾ, V2 ಗಲ್ವಾ. ಸೊ ಅದೇ ತರ ನೀವು H22 ನು ಮಲ್ಟಿಪ್ಲೈ ಮಾಡ್ತೀರಾ. ಹಂಗೆ ಪ್ರತಿಯೊಂದಕ್ಕೂ ಆಗತ್ತೆ, ಅದನ್ನ ನೀವು ಕ್ಲೀನ್ ಆಗಿ ನೋಡ್ಕೊಳ್ಳಿ. ಸೊ ನೀವು Y11 ಏನಕ್ಕೆ ಮಲ್ಟಿಪ್ಲೈ ಮಾಡಿರ್ತೀರಾ, V1 ಗಲ್ವಾ. ಸೊ Y21 V1 ಗೆ ಮಲ್ಟಿಪ್ಲೈ ಆಗುತ್ತೆ. Y22 ನ V2 ಮಲ್ಟಿಪ್ಲೈ ಮಾಡಿರ್ತೀರಾ, Y12 ನ V2 ಮಲ್ಟಿಪ್ಲೈ ಮಾಡಿರ್ತೀರಾ ಅಲ್ವಾ. ಅದೇ ತರ Y22 ಕೂಡ V2 ಮಲ್ಟಿಪ್ಲೈ ಆಗುತ್ತೆ. ಸೊ ಇದೇ ರೀತಿ ಪ್ರತಿಯೊಂದರಲ್ಲೂ ಆಗುತ್ತೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಈಕ್ವೇಟ್ ಆಗೋದೇನು, ಇದು V1 ಗೆ ಈಕ್ವೇಟ್ ಆಗುತ್ತೆ, ಇನ್ನೊಂದು I2 ಗೆ ಈಕ್ವೇಟ್ ಅನ್ನ ಆಗುತ್ತೆ. ರೈಟ್, ಅಂಡ್ ದೆನ್ ನಾವು ವಿ ಕ್ಯಾನ್ ಸಿ ದಟ್ ಹಿಯರ್ for putting I1 or V2 is equal to 0. ಏನಕ್ಕೆ I1 and V2 is equal to 0 ಹಾಕೋದು, ಸೊ ಫಸ್ಟ್ H11 ಬೇಕು ಅಂದ್ರೆ ನಾವು V2 0 ಹಾಕ್ಬೇಕು, H12 ಬೇಕು ಅಂತಂದ್ರೆ I1 ಅನ್ನ 0 ಹಾಕ್ಬೇಕಾಗತ್ತೆ. ಸೊ ಇಟ್ಸ್ ನಥಿಂಗ್ ಬಟ್ your H11 is equal to V1 by I1, H21 is equal to I2 by I1, H12 is equal to V1 by V2, and H22 is equal to I2 by V2. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ, ನಾನು ಲಾಸ್ಟ್ ಹೇಳ್ಕೊಟ್ಟಿದ್ದೀನಿ Z Y ಎಲ್ಲ ಏನ್ ಮಾಡ್ಬೇಕು ಅಂತ ನಾನು ಹೇಳಿರೋದು. ಸೊ ನಿಮ್ಗೆ H11 ಬೇಕು ಅಂದ್ರೆ H12 ಎಲಿಮಿನೇಟ್ ಮಾಡ್ಬೇಕು, ಅದ್ರ ಜೊತೆ ಇರುವಂತದ್ದು I2 ನ 0 ಮಾಡ್ಬೇಕು, V2 ನ 0 ಮಾಡ್ಬೇಕು. ಅದೇ ರೀತಿ H11 ಬೇಕು ಅನ್ನೋದ, H21 ಬೇಕು ಅನ್ನೋದಾದ್ರೆ, ಸಾರಿ H12 ಬೇಕು ಅನ್ನೋದಾದ್ರೆ, ಸೊ H11 ಗೆ ಮಲ್ಟಿಪ್ಲೈ ಆಗಿರುವಂತಹ ಒಂದು I1 ನ ಎಲಿಮಿನೇಟ್ ಮಾಡಿದಾಗ H11 ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗುತ್ತೆ, ನಿಮ್ಗೆ ಬರೀ H12 ಉಳ್ಕೊಳ್ಳುತ್ತೆ. ಸೊ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಆ ರೀತಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅದೆರಡಕ್ಕೂ ಹೇಳ್ಕೊಟ್ಟಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ದಿಸ್ ಇಸ್ ಕಾಲ್ಡ್ ಎ ಶಾರ್ಟ್ ಸರ್ಕ್ಯೂಟ್ ಇನ್ಪುಟ್ ಇಂಪಿಡೆನ್ಸ್, ದಿಸ್ ಇಸ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಗೇನ್, ಅಂಡ್ ದಿಸ್ ಇಸ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಗೇನ್, ಅಂಡ್ ದಿಸ್ ಇಸ್ ಓಪನ್ ಸರ್ಕ್ಯೂಟ್ ಔಟ್ಪುಟ್ ಅಡ್ಮಿಟೆನ್ಸ್. ರೈಟ್, ಯಾ.
and the dimensionally mixed and hence they are called as hybrid parameter. Dimensionally mix ಆಗಿರೋದ್ರಿಂದ hybrid parameter ಅಂತ ಕರಿತೀವಿ, and these parameters are useful in constructing models for transistors used in electronic circuit. Right? So ಇಲ್ಲಿ ಏನು the equivalent network of a two-port network in terms of H parameters is this particular. Right? ಈ particular ನ ಒಂದು H parameter ಒಂದು ಏನಾಗಿದೆ diagram ಆಗಿದೆ. Right? This is what is a simple introduction for you people with respect to all the four parameters. So ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ನೀವು y11 ಏನಕ್ಕೆ ಮಲ್ಟಿಪ್ಲೈ ಮಾಡಿರ್ತೀರಾ ಅದನ್ನೇ ನೀವು y21 ಮಲ್ಟಿಪ್ಲೈ ಮಾಡ್ತೀರಾ. y12 ಏನಕ್ಕೆ ಮಲ್ಟಿಪ್ಲೈ ಮಾಡಿರ್ತೀರಾ ಅದನ್ನೇ ನೀವು y22 ಮಲ್ಟಿಪ್ಲೈಗೆ ಮಾಡ್ತೀರಾ. ಸೊ ಅದೇ ರೀತಿ z ಅಲ್ಲೂ ಆಗುತ್ತೆ, h ಅಲ್ಲೂ ಆಗುತ್ತೆ, ಮತ್ತೆ t ಅಲ್ಲೂ ಆಗುತ್ತೆ. ಮತ್ತೆ ಏನಾಗುತ್ತೆ ಅಂತಂದ್ರೆ t ಪ್ಯಾರಾಮೀಟರ್ಸ್ ಬಂದು ಸಬ್ಟ್ರಾಕ್ಷನ್ ಇದೆ. ಸೊ ಇಲ್ಲಿ ನೋಡಿ ಸಬ್ಟ್ರಾಕ್ಷನ್ ಇದೆ t ಪ್ಯಾರಾಮೀಟರು, ಮತ್ತೆ your h parameter is addition, right? Your h parameter is addition, only t parameter is subtraction. and ಎಂತಕ್ಕೆ ಈಕ್ವೇಟ್ ಆಗಿದೆ ಅನ್ನೋ ಅಂತದನ್ನ ನೋಡ್ಕೊಳ್ಳಿ. ಮತ್ತೆ ಇವೆಲ್ಲ ಹೇಗ್ ಬಂತು ಅಂತ ನಾನು ಹೇಳಿದ್ದೀನಿ. ನಿಮ್ಗೆ ಒಂದು ಪ್ಯಾರಾಮೀಟರ್ ಬೇಕು ಅಂತಂದ್ರೆ ಇನ್ನೊಂದು ಪ್ಯಾರಾಮೀಟರ್ನ 0 ಮಾಡ್ಬೇಕಾಗುತ್ತೆ. y11 ಬೇಕು ಅಂತಂದ್ರೆ y12 0 ಮಾಡ್ಬೇಕಾಗುತ್ತೆ. ಸೊ ಅವಾಗ ಅದಕ್ಕೆ ಮಲ್ಟಿಪ್ಲೈ ಆಗಿರುವಂತನ್ನ 0 ಮಾಡ್ಬಿಟ್ರೆ y12 ಎಲಿಮಿನೇಟ್ ಆಗುತ್ತೆ. y12 ಬೇಕು ಅಂತಂದ್ರೆ y11 ಜೊತೆಗೆ ಮಲ್ಟಿಪ್ಲೈ ಮಾಡಿರುವಂತದನ್ನ 0 ಮಾಡ್ಬೇಕಂದ್ರೆ v1 0 ಆಗುತ್ತೆ. ಅವಾಗ ನಿಮ್ಗೆ ಇದು ಎಲಿಮಿನೇಟ್ ಆಗಿ you get y12 v2 is equal to i1 or y12 is equal to i1 by v2 when you make your v1 is equal to 0. ಸೊ ಇದರದ್ದೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇವಾಗ ನಾನು ಕ್ವಶನ್ ಪೇಪರ್ ಬರ್ತೀನಿ ಅಂತ ಅನ್ನೋದಾದ್ರೆ, ಸೊ ನಾ ಕ್ವಶನ್ ಪೇಪರ್ ವಾಪಸ್ ಬಂದ್ರೆ ಸೊ ನನಗೆ ಏನಾಗ್ತದೆ ಗೊತ್ತಾ, ಎಲ್ಲಾ ಕ್ವಶನ್ ಬಂದ್ಬಿಟ್ಟು ನಿಮ್ಗೆ ಡಿಫ್ರೆಂಟ್ ಮಾರ್ಕ್ಸ್ ಇದೆ. ನೋಡಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಇದೆ, ನಿಮ್ಗೆ 10 ಮಾರ್ಕ್ಸ್ಗೂ ಕ್ವಶನ್ ಇದೆ ಇಲ್ಲಿ, ಆಯ್ತಾ? 10 ಮಾರ್ಕ್ಸ್ಗೂ ಕ್ವಶನ್ ಇದೆ. z and y ಪ್ಯಾರಾಮೀಟರ್ ಫಾರ್ ದ ಫಾಲೋಯಿಂಗ್ ಅನ್ನ 10 ಮಾರ್ಕ್ಸ್ಗೆ ಕೇಳಿದಾನೆ. ಮತ್ತೆ ತಿರ್ಗಾ ನಿಮ್ಗೆ ABCD ಪ್ಯಾರಾಮೀಟರ್ ಫೈಂಡ್ ಔಟ್ ಮಾಡುವಂತದನ್ನ 8 ಮಾರ್ಕ್ಸ್ಗೆ ಕೇಳಿದಾನೆ. ಮತ್ತೆ ತಿರ್ಗಾ ನಿಮಗೆ ಹೈಬ್ರಿಡ್ ಪ್ಯಾರಾಮೀಟರ್ಸ್ ಕ್ವಶನ್ ಅನ್ನ ಏನ್ ಮಾಡಿದಾನೆ ಅಂತಂದ್ರೆ, ನಿಮಗೆ ಹೈಬ್ರಿಡ್ ಪ್ಯಾರಾಮೀಟರ್ಸ್ ಕ್ವಶನ್ಗೆ ಮಾರ್ಕ್ಸ್ ಅನ್ನ ಅಲೋಟ್ ಮಾಡಿಲ್ಲ. ನಾನು ಅದನ್ನ ಚೆಕ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇಟ್ ಇಸ್ 6 + 8 ಅಲ್ವಾ, ಸೊ ಇಟ್ ಇಸ್ ನಥಿಂಗ್ ಬಟ್ 14. ಸೊ 14 + 6, ಸೊ 6 ಮಾರ್ಕ್ಸ್ಗೆ ಕೇಳಿದಾನೆ ಹೈಬ್ರಿಡ್ ಪ್ಯಾರಾಮೀಟರ್ ಕ್ವಶನ್ ಅನ್ನ. ಸೊ ನಿಮ್ಗೆ ಹೆಂಗಾಗುತ್ತೆ ಅಂದ್ರೆ 6 ಮಾರ್ಕ್ಸ್ಗೂ ಆಗುತ್ತೆ, 8ಗೂ ಆಗುತ್ತೆ, 10ಗೂ ಆಗುತ್ತೆ, 12ಗೂ ಆಗುತ್ತೆ. ಸೊ 4 ಮಾರ್ಕ್ಸ್ಗೆ ಬರುವಂತ ಚಾನ್ಸಸ್. ಎಷ್ಟು ಮಾರ್ಕ್ಸ್ಗೆ? 6, 8, 10 ಮತ್ತೆ 12ಗೆ ಬರುವಂತ ಚಾನ್ಸಸ್ ಇದೆ. ಸೊ ದಯವಿಟ್ಟು ಇಷ್ಟು ಮಾರ್ಕ್ಸ್ ನಿಮ್ಮದಾಗುತ್ತೆ 2 ಪೋರ್ಟ್ ನೆಟ್ವರ್ಕ್ಸ್ ಇಂದ. ಸೊ ದಯವಿಟ್ಟು 2 ಪೋರ್ಟ್ ನೆಟ್ವರ್ಕ್ಸ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯ್ತಾ? ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಇಂದ ಒಂದು ಥಿಯರಮ್ ಕ್ವಶನ್ ನಿಮ್ಗೆ ಜೊತೆಗೆ ಬಂತು ಅಂತಂದ್ರೆ ಒಂದು 4ಕೋ 6ಕೋ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ 2 ಪೋರ್ಟ್ ನೆಟ್ವರ್ಕ್ಸ್ ಇಂದ ನಿಮ್ಗೆ ಅಕಸ್ಮಾತ್ ಒಂದು ಥಿಯರಿ ಒಂದು ಪ್ರಾಬ್ಲಮ್ ಜೊತೆಲೇ ಬಂತು ಅಂತಂದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? ಸೊ ನಿಮ್ಗೆ ಮಿನಿಮಲಿಸ್ಟಿಕ್ ಎಷ್ಟು ಸಿಗುತ್ತೆ? 12 ಮಾರ್ಕ್ಸ್ ಸಿಗುತ್ತೆ, ಇಲ್ಲ 14 ಸಿಗುತ್ತೆ, ಇಲ್ಲ 16 ಸಿಗುತ್ತೆ. ಇಟ್ ಇಸ್ ಅಪ್ ಟು ದ marks of the question. But what's that going to happen is if you get both theory and problem with respect to 2-port network, then it is nothing but you will get a results of 12, 14 and 16 marks. And please do make sure that you follow this without fail. So ಇದಿಷ್ಟನ್ನು ತಿಳ್ಕೊಳ್ಳಿ. ಇಷ್ಟೇ ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಕೊಡೋದು ಯಾವ್ದ್ರಿಂದ? 2-port networks ಇಂದ. ಸೊ 2-port network ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಷ್ಟು ಮಾರ್ಕ್ಸ್ ಇಂದ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಬರ್ಬೋದು. ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಸೊ ತುಂಬಾನು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವೈಂಡ್ ಅಪ್ ದಿಸ್ ಸೆಷನ್ ಅಂಡ್ ಥ್ಯಾಂಕ್ ಯು.